ಓಂ ಶಾಂತಿ. ಆಗಸ್ಟ್ 23, 2026 ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ ಡೇಟು 31/3/2011. दृढ़ संकल्प द्वारा टेंशन फ्री का एग्जाम्पल बन सबके आधार मूर्त बनो. मनसा शक्ति द्वारा दुखी आत्माओं को खुशी का वरदान दो. ದೃಢ ಸಂಕಲ್ಪದಿಂದ ಟೆನ್ಷನ್ ಫ್ರೀ, ಒತ್ತಡ ಮುಕ್ತ ಜೀವನದ ಉದಾಹರಣೆಯಾಗಿ, ಎಕ್ಸಾಂಪಲ್ ಆಗಿ, ಎಲ್ಲರಿಗೂ ಆಧಾರ ಮೂರ್ತಿಗಳಾಗಿ ಮನಸಾ ಶಕ್ತಿಯಿಂದ ದುಃಖಿ ಆತ್ಮಗಳಿಗೆ ಖುಷಿಯ ವರದಾನವನ್ನ ಕೊಡು. आज ग्रेट ग्रेट ग्रैंडफादर अपने कोटों में कोई में भी कोई बच्चों के भाग्य की रेखाएं देख रहे. इंदु ग्रेट ग्रेट ग्रैंडफादर ಬ್ರಹ್ಮ ಬಾಬಾವರು, ಸೃಷ್ಟಿಯ ಆದಿಪಿತ, ತನ್ನ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಮಕ್ಕಳ ಭಾಗ್ಯದ ರೇಖೆಯನ್ನ ನೋಡ್ತಾ ಇದ್ದಾರೆ. हर एक के मस्तक से चमकती हुई दिव्य चमकते हुए सितारों की चमक देख रहे हैं. ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತಹ ದಿವ್ಯ ಹೊಳಪಿನ ನಕ್ಷತ್ರವನ್ನ ನೋಡ್ತಾ ಇದ್ದಾರೆ. ನೈನೋ ಸೆ ಸ್ನೇಹ ಕಿ ರೇಖಾ ದೇಖ್ ರಹೆ. ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತ ನಕ್ಷತ್ರದ ಹೊಳಪನ್ನ ನೋಡ್ತಾ ಇದ್ದಾರೆ, ದಿವ್ಯ ಹೊಳಪು. ನಯನಗಳಲ್ಲಿ ಸ್ನೇಹದ ರೇಖೆಯನ್ನ ನೋಡ್ತಾ ಇದ್ದಾರೆ. ಮುಖ ಮೇ ಜ್ಞಾನ ಕಿ ರೇಖಾಯೆ ದೇಖ್ ರಹೆ. ಬಾಯಲ್ಲಿ ಅಥವಾ ತುಟಿಗಳಲ್ಲಿ ಜ್ಞಾನದ ರೇಖೆಗಳನ್ನ ನೋಡ್ತಿದ್ದಾರೆ. ದಿಲ್ ಮೇ ದಿಲಾರಾಮ್ ಕೆ ಲವ್ಲೀನ್ ಕಿ ರೇಖಾ ದೇಖ್ ರಹೆ. ಹೃದಯದಲ್ಲಿ ಹೃದಯ ರಾಮನ ಲವ್ವಲ್ಲಿ ಲೀನ ಆಗೋ ರೇಖೆಯನ್ನ ನೋಡ್ತಾ ಇದ್ದಾರೆ. हाथों में ज्ञान के खजानों की रेखा देख रहे हैं. ಕೈಗಳಲ್ಲಿ ಜ್ಞಾನದ ಖಜಾನೆಗಳ ರೇಖೆಯನ್ನ ನೋಡ್ತಾ ಇದ್ದಾರೆ. पाँव में हर कदम में पदम की रेखा देख रहे हैं. ಪಾದಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಭಾಗ್ಯದ ರೇಖೆಯನ್ನ ನೋಡ್ತಾ ಇದ್ದಾರೆ. ತನ್ನ ಭಾಗ್ಯವನ್ನ ಬಾಬೋರ್ ನಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ. ಮಸ್ತಕದಲ್ಲಿ, ನಯನದಲ್ಲಿ, ಬಾಯಲ್ಲಿ, ಹೃದಯದಲ್ಲಿ, ಕೈಗಳಲ್ಲಿ, ಪಾದಗಳಲ್ಲಿ ಎಲ್ಲ ಏನೇನ್ ರೇಖೆ ನೋಡ್ತಿದ್ದಾರೆ ಅದನ್ನ ಸ್ವಯಂ ತನ್ನಲ್ಲಿ ನೋಡ್ತಾ ಹೋಗಿ. ಹರ್ ಏಕ್ ಬಚ್ಚಾ ಇನ್ ರೇಖಾओं में ನಂಬರ್ ವಾರ್ ಸಂಪನ್ನ. ಪ್ರತಿಯೊಂದು ಮಕ್ಕಳು ಈ ರೇಖೆಗಳಲ್ಲಿ ನಂಬರ್ ವಾರ್ ಸಂಪನ್ನವಾಗಿದ್ದಾರೆ. ऐसा ಭಾಗ್ಯ आपके बिना और किसका भी नहीं है. ಇಂತಹ ಭಾಗ್ಯ ನಿಮ್ಮ ಹೊರತಾಗಿ ಇನ್ಯಾರ್ದು ಇಲ್ಲ. आपका इतना श्रेष्ठ भाग्य हर बच्चे से चमकता हुआ दिखाई दे रहा है. ನಿಮ್ದು ಇಷ್ಟು ಶ್ರೇಷ್ಠ ಭಾಗ್ಯ ಪ್ರತಿ ಒಂದು ಮಕ್ಕಳದ್ದು ಹೊಳಿತಾ ಇರೋದು ಕಾಣಿಸ್ತಾ ಇದೆ. और ये ಭಾಗ್ಯ ಅವಿನಾಶಿ ಬನ್ ಜಾತಾ है क्यों? ಇದು ಇವಾಗ ಹೊಳೆಯುತ್ತೆ ಆಮೇಲೆ ಮರ್ಜಾಗುತ್ತೆ ಅಲ್ಲ. ಈ ಭಾಗ್ಯ ಅವಿನಾಶಿ ಆಗುತ್ತೆ ಯಾಕೆ? ಏಕೆಂದ್ರೆ ಕೊಡುವಂತವರು, ಈ ಭಾಗ್ಯವನ್ನ ಕೊಡುವಂತವರು ಅವಿನಾಶಿ ತಂದೆಯಾಗಿದ್ದಾರೆ. ಈ ಸಂಗಮ ಯುಗ ಪರ್ ಹಿ ಐಸಾ ಶ್ರೇಷ್ಠ ಭಾಗ್ಯ ಪ್ರಾಪ್ತ ಹೋತಾ ಹೈ. ಈ ಸಂಗಮ ಯುಗದಲ್ಲೇ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಯಾವುದು ಭವಿಷ್ಯದ ಅನೇಕ ಜನ್ಮದವರೆಗೂ ನಮ್ಮ ಜೊತೆಗೆ ಬರುತ್ತೆ. ಇದು ಸಂಗಮ ಯುಗ, ಸರ್ವ ಪ್ರಾಪ್ತಿಗಳ ಯುಗ. ಇದು ಯಾರೆಷ್ಟು ತನ್ನ ಭಾಗ್ಯ ಜಮಾ ಮಾಡ್ಕೊಳ್ಬೇಕೋ ಅಷ್ಟು ಅನೇಕ ಜನ್ಮದ ಭಾಗ್ಯವನ್ನ ಅಥವಾ ಭಾಗ್ಯದ ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಈ ಸಂಗಮ ಯುಗದ ಮಹಿಮೆ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಸಂಗಮ ಯುಗ ಕಿ ಪ್ರಾಪ್ತಿಯ ಸಾರೆ ಕಲ್ಪ ಮೇ ಶ್ರೇಷ್ಠ ಸೇ ಶ್ರೇಷ್ಠ ಹೈ. ಸಂಗಮ ಯುಗದ ಪ್ರಾಪ್ತಿಗಳು ಇಡೀ ಕಲ್ಪದಕ್ಕಿಂತ ಶ್ರೇಷ್ಠದ್ರಲ್ಲಿ ಶ್ರೇಷ್ಠವಾದ ಪ್ರಾಪ್ತಿಗಳು ಸಂಗಮ ಯುಗದಲ್ಲಿ. बाप दादा देख रहे हैं हर एक बच्चा इस संगम युग की प्राप्तियों से कितना संपन्न है. बाप दाದವರು ನೋಡ್ತಾ ಇದ್ದಾರೆ ಪ್ರತಿ ಒಂದು ಮಕ್ಕಳು ಈ ಸಂಗಮ ಯುಗದ ಪ್ರಾಪ್ತಿಗಳಿಂದ ಎಷ್ಟು ಸಂಪನ್ನವಾಗಿದ್ದೀರಿ.
आप सभी भी सर्व प्राप्तियों के अनुभव में सदा रहते हो या कभी कभी? ನೀವೆಲ್ಲರೂ ಕೂಡ ಸರ್ವ ಪ್ರಾಪ್ತಿಗಳ ಅನುಭವದಿಂದ ಸದಾ ಸಂಪನ್ನವಾಗಿರ್ತೀರೋ ಅಥವಾ ಕೆಲವೊಮ್ಮೆನಾ? ಅವಿನಾಶಿ ತಂದೆ ಪ್ರಾಪ್ತಿನೂ ಅವಿನಾಶಿಯಾಗಿದೆ. ಬಾಪ್ ದಾದಾ ಪ್ರತಿ ಒಂದು ಮಕ್ಕಳನ್ನು ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ ಗೊತ್ತಿದೆಯಾ? बाप दादा यही चाहते हर बच्चा स्वराज्य अधिकारी राजा बने. ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ, ನನ್ನ ಪ್ರತಿ ಒಂದು ಮಕ್ಕಳು ಸ್ವರಾಜ್ಯ ಅಧಿಕಾರಿ ರಾಜರಾಗ್ಲಿ. ಸ್ವಯಂನ ಮೇಲೆ ಅರ್ಥಾತ್ ಕರ್ಮ ಇಂದ್ರಿಯಗಳ ಮೇಲೆ, ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ರಾಜ ಆಗಿ ರಾಜ್ಯ ಮಾಡ್ಲಿ. ಭವಿಷ್ಯ ರಾಜ್ಯ ಅಧಿಕಾರಿ ಆಗ್ತೀರಿ, ಆದ್ರೆ ಈಗ ಸ್ವರಾಜ್ಯ ಅಧಿಕಾರಿ ರಾಜರಾಗಿ. कोई भी कर्मेंद्रिया अपने कंट्रोल में हो, क्योंकि बाप द्वारा सर्व शक्तियों का खजाना प्राप्त हुआ है. ಯಾವುದೇ ಕರ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಲ್ಲಿರಲಿ, ಏಕೆಂದ್ರೆ ಬಾಬೋರಿಂದ ಸರ್ವಶಕ್ತಿಗಳ ಖಜಾನೆ ಪ್ರಾಪ್ತಿಯಾಗಿದೆ. ಬಾಪ್ ದಾದಾ ಪ್ರತಿಯೊಂದು ಮಕ್ಕಳಿಗೂ ಸ್ವರಾಜ್ಯ ಅಧಿಕಾರಿ ರಾಜನ ರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. तो आप सभी स्वराज्य अधिकारी बने हो. ನೀವೆಲ್ಲರೂ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ಏಕೆಂದ್ರೆ ಬಾಬೋರ್ ಮೊದಲೇ ಹೇಳಿದರೆ ಟೆನ್ಷನ್ ಫ್ರೀ ಅನ್ನೋ ಜೀವನವನ್ನ ಎಕ್ಸಾಂಪಲ್ ತೋರಿಸಿ ನಿಮ್ಮ ಜೀವನದಿಂದ ಅಂತ. ಅದಕ್ಕೆ ಎಲ್ಲರೂ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ. ಮನಸ್ಸು ಬುದ್ಧಿ ಮೇಲೆ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಬಂದಿದೆಯಾ? ಅಧೀನತೆಯಂತೂ ಇಲ್ವಾ? ಅಧಿಕಾರಿ ಆಗಿದ್ದೀರಾ. ಯಾವಾಗ ಬಾಪ್ ದಾದಾ ಜೊತೆಯಲ್ಲಿದ್ದಾರೆ, ಜೊತೆಗಿಟ್ಕೋತೀರಿ. ಅಕೇಲೆ ನೈ ಬಂತೆ, ಬಾಪ್ ಕೋ ಸದಾ ಸಾಥಿ ಬನಾ के रखते. ये मन बुद्धि संस्कार किसी की भी ताकत नहीं जो कंट्रोल में नहीं रहे. इसीलिए बाप दादा शक्तियों को सदा कहते हैं, अपने कौन से स्वरूप को याद रखो जो कभी भी बाप का साथ भूल नहीं जाए. ಯಾವಾಗ ನೀವು ಬಾಬೋರನ್ನ ಜೊತೆಯಾಗಿಟ್ಕೋತೀರಿ, ಒಂಟಿ ಆಗೋದಿಲ್ಲ. ಬಾಬೋರು ಸದಾ ಜೊತೆಯಾಗಿರ್ತಾರೆ, ಜೊತೆ ಮಾಡ್ಕೋತೀರಿ ಅಂದಾಗ ಮನ ಬುದ್ಧಿ ಸಂಸ್ಕಾರ ಯಾವುದಕ್ಕೂ ಆ ತಾಕತ್ತಿಲ್ಲ ನಿಮ್ಮ ಕಂಟ್ರೋಲ್ ಮೀರಕ್ಕೆ. ಬಾಬೋರ್ ಜೊತೆಯಾಗಿದ್ರೆ ಮನಸ್ಸಿಗಾಗ್ಲಿ ಬುದ್ಧಿ ಸಂಸ್ಕಾರಗಳಿಗಾಗ್ಲಿ ತಾಕತ್ತಿಲ್ಲ ನಿಮ್ಮ ನಿಯಂತ್ರಣವನ್ನ ಮೀರಿ ನಡೆಯಕ್ಕೆ. ಆದ್ದರಿಂದ ಬಾಪ್ ದಾದಾ ಶಕ್ತಿಯರಿಗೆ ಸದಾ ಹೇಳ್ತಾರೆ, ನಿಮ್ಮ ಯಾವ ಸ್ವರೂಪನ ನೆನಪಿಟ್ಕೋಬೇಕು. ಜೋ ಕಭಿ ಬಿ ಬಾಪ್ ಕಾ ಸಾಥ್ ಭೂಲ್ ನಹಿ ಜಾಯ್ ಎಂದು ನಮ್ಗೆ ಬಾಬೋರ ನೆನಪು ಜೊತೆ ಮರ್ತು ಹೋಗ್ಬಾರ್ದು. ಅದಾಗಿದೆ ಕಂಬೈಂಡ್. ನಾನು ಶಿವಶಕ್ತಿ, ಶಿವ ಹಾಗೂ ಶಕ್ತಿ ಜೊತೆಯಾಗಿ. ಈ ಸ್ಮೃತಿ ಮಾಯಾ ಜೀತ್, ಪ್ರಕೃತಿ ಜೀತ್ ಸ್ವತಃ ಮಾಡುತ್ತೆ. ಏಕೆಂದರೆ ಬಾಪ್ ದಾದಾನೇ ಸುನಾ ದಿಯಾ, ವರ್ತಮಾನ್ ಸಮಯ ಪ್ರಕೃತಿ ಅಪ್ನಾ ಕಾರ್ಯ ಕರ್ತಿ रहती है. ಬಾಪ್ ದಾದವ್ರು ಮೊದಲೇ ತಿಳಿಸ್ಕೊಟ್ಟಿದ್ದಾರೆ, ವರ್ತಮಾನ ಸಮಯದಲ್ಲಿ ಪ್ರಕೃತಿ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಏಕೆಂದ್ರೆ ಪ್ರಕೃತಿ ಕೋವಿ ಮನುಷ್ಯಾತ್ಮಾಯೇ ತಂಗ್ ಕರ್ತೆ ಹೇ. ಪ್ರಕೃತಿಗೂ ಮನುಷ್ಯಾತ್ಮರು ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ, ತೊಂದರೆ ಕೊಡ್ತಾರೆ, ಬೇಸರ ಮಾಡಿಸ್ತಾರೆ. तो ಪ್ರಕೃತಿ भी ತಂಗ್ ಕರ್ತಿ ಹೇ. ಮನುಷ್ಯ ಕೊಟ್ಟಿರೋ ತೊಂದರೆಯ ಪ್ರತಿಕಾರ ಪ್ರಕೃತಿನೂ ತೊಂದರೆ ಕೊಡುತ್ತೆ. आजकल देखते हो प्रकृति कहाँ न कहाँ अपना कार्य करती रहती है. ನೋಡ್ತೀರಿ ವರ್ತಮಾನ ಸಮಯದಲ್ಲಿ ಪ್ರಕೃತಿ ಅಲ್ಲಿ ಇಲ್ಲಿ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ನೀವು ಪ್ರಕೃತಿ ಜೀತರಾಗಿ ಪ್ರಕೃತಿಯನ್ನು ಸತೋ ಪ್ರಧಾನ ಮಾಡ್ತಾ ಇದ್ದೀರಿ. ಮನುಷ್ಯರು ಪ್ರಕೃತಿಯ ಅಲ್ಚಲ್ ನೋಡಿ ಎದುರ್ಕೋತಾರೆ, ನಾಳೆ ಏನಾಗುತ್ತೋ. ಲೇಕಿನ್ ಆಪ್ ಜಾನ್ತೆ ಹೋ ಅಚ್ಚೇತೆ ಅಚ್ಚಾ ಹೋಗಾ. ನಿಮ್ಗೆ ಗೊತ್ತಿದೆ ಪ್ರಕೃತಿ ಇನ್ನು ಮುಂದೆ ಏನೇ ಮಾಡಿದ್ರು ಅದು ಒಳ್ಳೇದ್ರಲ್ಲಿ ಒಳ್ಳೇದಾಗುತ್ತೆ. ಏಕೆಂದ್ರೆ ಈಗ ಸಂಗಮ ಯುಗ ಸೃಷ್ಟಿ ಚಕ್ರದ ಕಾಲದಲ್ಲಿ ಅಮೃತ ವೇಳೆ ನಡೀತಾ ಇದೆ. ಅಮೃತ ವೇಳೆ ನಂತರ ಏನಾಗುತ್ತೆ? ಬೆಳಗಿನ ಜಾವ ಆಗುತ್ತೆ. ಈ ಅಂಧಕಾರ ಹೋಗುತ್ತೆ, ಬೆಳಕು ಬರುತ್ತೆ. तो आपको खुशी है अभी हमारा राज्य सुखमय संसार जहां प्रकृति भी सुखमयी है. ರಾಜ್ಯ ಆಯಾ ಕಿ ಆಯಾ. ನಿಮಗೆ ಖುಷಿ ಇದೆ, ನಮ್ಮ ರಾಜ್ಯ ಸುಖಮಯ ಜಗತ್ತು ಈಗಿನ್ನೇನ್ ಬಂದೇ ಬಿಡುತ್ತೆ. ಎಲ್ಲಿ ಪ್ರಕೃತಿನೂ ತುಂಬಾನೇ
ಸುಖಮಯವಾಗಿರುತ್ತೆ. ಆ ರಾಜ್ಯ ಇನ್ನೇನು ಬಂತು ಅಂದ್ರೆ ಬಂತು, ಖುಷಿ ಇದೆ ಮಕ್ಕಳಿಗೆ. ಜಿಸ್ ರಾಜ್ಯ ಮೇ ದುಃಖ ಅಶಾಂತಿ ಕಾ ನಾಮ್ ನಿಶಾನ್ ನಹಿ ಹೋಗ. ಆ ರಾಜ್ಯ ಯಾವ ತರ ಇರುತ್ತೆ ಅಂದ್ರೆ ಅಲ್ಲಿ ದುಃಖ ಅಶಾಂತಿಯ ಹೆಸರು ಚಿಹ್ನೆನೂ ಇರೋದಿಲ್ಲ. ಈಗ ಸಂಗಮ್ ಯುಗದಲ್ಲಿ ನೀವು ಪ್ರಕೃತಿ ಜೀತರಾಗ್ತಾ ಇದ್ದೀರಿ. तो सभी को खुशी है ना, किसकी बोलो, हमारा राज्य आने वाला है. ಎಲ್ಲರಿಗೂ ಖುಷಿ ಇದೆ ಅಲ್ಲ, ಯಾವುದ್ರ ಖುಷಿ ಇದೆ? ಇನ್ನೇನೋ ನಮ್ಮ ರಾಜ್ಯ ಬರೋದಿದೆ, ಖುಷಿ ಇದೆ ಅಲ್ವಾ? ಯಾರು ಈ ಖುಷಿಯಲ್ಲಿ ಇರ್ತೀರಿ ಅವ್ರ ಕೈ ಎತ್ತಿ. ಬಹಳ ಒಳ್ಳೇದು, ಈ ಖುಷಿಯಾಗಿರ್ತೀರಿ, ಇದಕ್ಕೆ ಶುಭಾಶಯಗಳು. ಆದ್ರೆ ऐसी खुशी, अपनी खुशी, आपके भाई बहन जो दुखी अशांत है उसको अपने बाप द्वारा ली हुई किरणों द्वारा ಖುಷಿ ಕಿ ಕಿರಣೆ ಪೌಂಚಾತೆ ಹೋ. ಬಾವೆ ಹೇಳ್ತಾರೆ, ನೀವು ಖುಷಿಯಾಗಿದ್ದೀರಾ? ಕೈ ಎತ್ತಿದ್ರಿ, ಬಹಳ ಒಳ್ಳೇದು. ಆದ್ರೆ ನೀವಷ್ಟೇ ಖುಷಿಯಾಗಿದ್ರೆ ಸಾಕ? ನಿಮ್ ಡ್ಯೂಟಿ ಏನು? ನೀವು ಖುಷಿಯಾಗಿರೋದಕ್ಕೆ ಶುಭಾಶಯಗಳು, ಅದು ಒಂದು ಸ್ಟೆಪ್ಪೆ. ಬಾವೆ ಹೇಳ್ತಾರೆ, ಆದ್ರೆ ಈ ಖುಷಿ, ನಿಮ್ಮ ಖುಷಿ, ನಿಮ್ಮ ಸಹೋದರ ಸಹೋದರಿಯರು ಯಾರು ದುಃಖ ಅಶಾಂತಿಯಲ್ಲಿದ್ದಾರೆ ಅವರಿಗೆ ಬಾಬೋರಿಂದ ತಗೊಂಡಿರೋ ಈ ಖುಷಿಯ ಕಿರಣಗಳನ್ನ ನೀವೂ ಕಿರಣಗಳ ರೂಪದಲ್ಲಿ ತಲುಪಿಸ್ತೀರಾ? ಜಗತ್ತಿನ ಆತ್ಮಗಳಿಗೆ ನೀವು ಬಾಬೋರಿಂದ ಪಡ್ಕೊಂಡಿರೋ ಖುಷಿಯ ಕಿರಣಗಳನ್ನ ಪ್ರಕಾಶ ಕಿರಣದ ರೂಪದಲ್ಲಿ ತಲುಪಿಸ್ತೀರಾ? बाप दादा ने कहा था, ऐसे मनसा सेवा करने का टाइम हर एक को अपनी दिनचर्या में फिक्स करना है. ಬಾಪ್ ದಾದವ್ರು ಹೇಳ್ತಾರೆ, ಈ ತರ ಮನ್ಸಾ ಸೇವೆ ಮಾಡಕ್ಕೆ ಸಮಯವನ್ನ ಪ್ರತಿಯೊಬ್ಬರು ತನ್ನ ದಿನಚರಿಯಲ್ಲಿ ಫಿಕ್ಸ್ ಮಾಡ್ಕೋಬೇಕು. जैसे और कार्य के लिए टाइम फिक्स किया हुआ है, ऐसे अपनी खुशी की खुराक द्वारा दुखी आत्माओं को मनसा शक्ति द्वारा थोड़ा बहुत वरदान दे करके उन्हों को भी खुश करो. ಹೇಗೆ ನೀವು ಬೇರೆ ನಿಮ್ ಕೆಲಸಗಳಿಗೆ ಸಮಯ ನಿಗದಿಪಡಿಸ್ಕೊತಿರೋ ಹಾಗೆ ಖುಷಿಯ ಟಾನಿಕ್ ಇಂದ ದುಃಖಿ ಅಶಾಂತ ಆತ್ಮಗಳಿಗೆ ಮನಸಾ ಶಕ್ತಿ ಸಕಾಶದಿಂದ ಅಲ್ಪ ಸ್ವಲ್ಪ ಆದ್ರೂ ಅವರಿಗೆ ವರದಾನ ಕೊಡಿ, ಅವರಿಗೆ ಖುಷಿ ಪಡಿಸಿ. तो जिन्होंने अपना टाइम मनसा सेवा के लिए फिक्स किया है वह हाथ उठाओ. ಯಾರು ತನ್ನ ಸಮಯವನ್ನ ಮನ್ಸಾ ಸೇವೆಗೆ ನಿಗದಿ ಮಾಡ್ಕೊಂಡಿದಿರೋ ಅವ್ರ ಕೈ ಎತ್ತಿ. ಒಳ್ಳೇದು. जिन्होंने भी नहीं किया है हे तोड़े, लेकिन हर एक को इसका टाइम फिक्स करना है. ಯಾರು ಕೈ ಎತ್ತಿಲ್ಲ, ಯಾರು ಸಮಯ ನಿಗದಿ ಮಾಡ್ಕೊಂಡಿಲ್ಲ, ಬಾಬಾ ಹೇಳ್ತಾರೆ ನೀವು ಸ್ವಲ್ಪನೇ ಜನ ಇರ್ಬೋದು, ಪ್ರತಿಯೊಬ್ಬರು ಇದಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಏಕೆಂದ್ರೆ ನಿಮ್ಮದೇ ಸಹೋದರ ಸಹೋದರಿಯರವರು ತುಮಕೋ ತರಸ್ ಪಡ್ತಾ ಹೇನ, ಕರುಣೆ ಬರುತ್ತಲ್ವಾ? ಈ ತರಸ್ ನೈ ಪಡ್ತಾ ಹೇ, ಅಥವಾ ಕರುಣೆನೇ ಇಲ್ವಾ ನಿಮ್ಗೆ? ಪಡ್ತಾ ಹೇನ, ಬರುತ್ತಲ್ಲ ಕರುಣೆ. ನೋಡಿ, ದೇಹದ ರಕ್ತ ಸಂಬಂಧದಲ್ಲಿ ಸಹೋದರ ಸಹೋದರಿಯರಿಗೆ ಏನಾದ್ರೆ ಏನೆಲ್ಲ ಮಾಡ್ತಾರೆ. ಬಾಬಾ ಹೇಳ್ತಾರೆ ನಿಮಗೂ ನಿಮ್ಮ ನಿಜವಾದ ಸಹೋದರ ಸಹೋದರಿಯರು ಆತ್ಮದ ಅವಿನಾಶಿ ಸಂಬಂಧದಲ್ಲಿ ಬಾಬಾ ಹೇಳ್ತಾರೆ ಕರುಣೆ ಬರುತ್ತಲ್ವಾ? और बाप दादा सभी को देखने चाहते कि संगम की जो विशेष दो बातें हैं जो अमूल्य है, एक संकल्प शक्ति, दूसरा संगम का समय. क्योंकि संगम के समय में एक जन्म में अनेक जन्म की प्रारब्ध बनानी है. ಬಾಪ್ ದಾದಾ ಎಲ್ಲರನ್ನೂ ನೋಡ್ತಾರೆ, ಈ ತರ ನೋಡ್ಲಿಕ್ಕೆ ಬಯಸ್ತಾರೆ, ಕರುಣೆಯಿಂದ ಸೇವೆ ಮಾಡೋದನ್ನ. ಸಂಗಮ ಯುಗದಲ್ಲಿ ಎರಡು ಮಾತು ಬಹಳ ಅಮೂಲ್ಯವಾಗಿರೋದು, ಒಂದು ಸಂಕಲ್ಪ ಶಕ್ತಿ, ಇನ್ನೊಂದು ಸಂಗಮದ ಸಮಯದ ಶಕ್ತಿ. ಏಕೆಂದ್ರೆ ಈ ಒಂದು ಜನ್ಮದಲ್ಲೇ ಅನೇಕ ಜನ್ಮದ ಪ್ರಾರಬ್ಧ ಮಾಡ್ಕೋಬೇಕಾಗಿರೋದು. ವರ್ತಮಾನದಲ್ಲಿ ಬಾಪ್ ದಾದವ್ರು ನೋಡ್ತಾರೆ, ಬಹುತೋಂಕೆ ಅಶುದ್ಧ ಸಂಕಲ್ಪ ಕಮ್ ಚಲ್ತೆ ಹೇ ಲೇಕಿನ್ ವ್ಯರ್ಥ ಸಂಕಲ್ಪ ಆತೆ ಜಾತೆ. ಬಹಳಷ್ಟು ಮಕ್ಕಳಲ್ಲಿ ಅಶುದ್ಧ ಸಂಕಲ್ಪಗಳು ಕಮ್ಮಿ ನಡೆಯುತ್ತೆ, ಆದ್ರೆ ವ್ಯರ್ಥ ಸಂಕಲ್ಪಗಳಂತೂ ತುಂಬಾನೇ ನಡೆಯುತ್ತೆ, ಅಂದ್ರೆ ಬರ್ತಾ ಹೋಗ್ತಾನೆ ಇರುತ್ತೆ. तो इस एक जन्म में मूल्य के अनुसार व्यर्थ संकल्प अभी फिनिश होना चाहिए. ಈ ಒಂದು ಜನ್ಮದ ಮೌಲ್ಯವನ್ನ ಚೆನ್ನಾಗಿ ತಿಳ್ಕೊಂಡು ಅದರ ಅನುಸಾರ ವ್ಯರ್ಥ ಸಂಕಲ್ಪ ಈಗ ಫುಲ್ ಫಿನಿಶ್ ಆಗ್ಬೇಕು, ಸಮಾಪ್ತಿ ಆಗ್ಬೇಕು. ಏಕೆಂದ್ರೆ ಸಂಗಮ ಯುಗದ ಮಹತ್ವದ ಲೆಕ್ಕದಲ್ಲಿ
1 सेकंड कई कीमती समय का अधिकार दिलाता है. 1 ಸೆಕೆಂಡನು ಸಫಲ ಮಾಡ್ಕೊಂಡ್ರೆ ಸಂಗಮ್ ಯುಗದಲ್ಲಿ ಅನೇಕ ಪಟ್ಟು ಬೆಲೆ ಬಾಳೋ ಸಮಯದ ಅಧಿಕಾರ ಪ್ರಾಪ್ತಿ ಮಾಡಿಸುತ್ತೆ. ಆದ್ದರಿಂದ ಹರೇಕ್ ಇನ್ ದೋನೋ ಬಾತೋಂಕೆ, ಆದ್ದರಿಂದ ಪ್ರತಿಯೊಬ್ರು ಈ ಎರಡು ಮಾತು ಸಮಯ ಮತ್ತು ಸಂಕಲ್ಪ ಎರಡರ ಬೆಲೆನ ತಿಳ್ಕೊಂಡು ಸಮಯವನ್ನು ಮತ್ತು ಸಂಕಲ್ಪವನ್ನು ಸಫಲ ಮಾಡ್ಕೊಳ್ಳಿ. जैसे स्थूल खजाने को सफल करते हो, जानते हो कि एक जन्म में सफल करने से अनेक जन्म उनकी प्राप्ति जमा होती है. ಹೇಗೆ ಸ್ಥೂಲ ಖಜಾನೆಗಳನ್ನ ಸಫಲ ಮಾಡ್ಕೋತೀರಿ ಗೊತ್ತಿದೆ. ಈ ಒಂದು ಜನ್ಮದಲ್ಲಿ ನಾವು ದಾನ ಪುಣ್ಯ ಸೇವೆ ಸಫಲ ಮಾಡೋದ್ರಿಂದ ಇದು ಅನೇಕ ಜನ್ಮಕ್ಕೆ ಅದರ ಪ್ರಾಪ್ತಿ ಜಮಾ ಆಗುತ್ತೆ ಅಂತ. ಅದೇ ತರ ಈ ಎರಡು ಮಾತಿನ ಕಡೆನೂ ಅಟೆನ್ಷನ್ ಕೊಟ್ಟು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ, ಒಂದು ಸಮಯ ಇನ್ನೊಂದು ಸಂಕಲ್ಪ, ಎರಡೂ ಶಕ್ತಿಯನ್ನ. ಬಾಪ್ ದಾದಾ ಹರ್ ಬಚ್ಚೆ ಕೋ ಅದು ವಿಶೇಷ ಏಕ್ ವರದಾನ್ ದೇ ರಹೆ. ಬಾಪ್ ದಾದವರು ತನ್ನ ಪ್ರತಿ ಒಂದು ಮಕ್ಕಳಿಗೂ ವಿಶೇಷ ಒಂದು ವರದಾನ ಕೊಡ್ತಾ ಇದ್ದಾರೆ. ಹರೇಕ್ ಬಚ್ಚಾ ಆಜ್ ಸೆ ಅಪ್ನೆ ಕೋ ಟೆನ್ಷನ್ ಫ್ರೀ ಬನಾ ಸಕ್ತೆ ಹೋ. ಪ್ರತಿಯೊಂದು ಮಕ್ಕಳಿಗೂ ಹೇಳ್ತಾರೆ ಬಾಬಾವರು, ಇವತ್ತಿಂದ ನಿಮ್ಮನ್ನ ನೀವು ಒತ್ತಡ ಮುಕ್ತರನ್ನಾಗಿ ಮಾಡ್ಕೊಳಕ್ ಆಗುತ್ತಾ? ದೃಢ ಸಂಕಲ್ಪ ಮಾಡಿ, ಇವತ್ತಿಂದ ಅಟೆನ್ಷನ್, ನೋ ಟೆನ್ಷನ್. ಬಾಪ್ ದಾದವರು ಮಕ್ಕಳಿಗೆ ಯಾವಾಗ ಟೆನ್ಷನ್ ನೋಡ್ತಾರೆ, ಮಕ್ಕಳು ಟೆನ್ಷನ್ ನಲ್ಲಿ ಇರೋದನ್ನ ನೋಡ್ತಾರೆ, तो सोचते हैं अभी अभी इस बच्चे का फोटो निकाल के भेजे. ಮಕ್ಕಳು ಟೆನ್ಷನ್ ನಲ್ಲಿ ಇರೋದ್ ನೋಡಿದ್ರೆ ಬಾಬುರಿಗೆ ಅನ್ಸುತ್ತಂತೆ ಈಗೀಗ್ಲೇ ಈ ಮಗುವಿಂದು ಫೋಟೋ ತೆಗೆದು ಈ ಮಗುಗೆ ಕಳಿಸ್ಬೇಕು ಅಂತ. तो खुद ही समझ जाएगा कि मैं क्या बन गया. ಅವಾಗ ಸ್ವಯಂಗೆ ಗೊತ್ತಾಗುತ್ತೆ, ನಾನೇನಪ್ಪ ಹಿಂಗಾಗಿದ್ದೀನಿ, ನನ್ನ ಸ್ಥಿತಿ, ನಾನು ಯಾರು, ನನ್ನ ಸ್ಥಿತಿ ಯಾಕೆ ಹಿಂಗಾಗಿದೆ ಅಂತ ತನಗೆ ಗೊತ್ತಾಗುತ್ತೆ. ಬಾಪ್ ದಾದಾ ಮನ್ಜೀತ್ ಜಗಜ್ಜೀತ್ ಮಾಡ್ಲಿಕ್ಕೆ ಬಯಸ್ತಾರೆ. ಟೆನ್ಷನ್ ಎಲ್ಲಿ ಬರುತ್ತೆ? ಮನಸ್ಸಲ್ಲೇ ಬರುತ್ತಲ್ವಾ. ಸೊ ಆಪ್ತು ರಾಜ ಹೋನಾ, ನೀವಂತೂ ಮನ ಬುದ್ಧಿ ಸಂಸ್ಕಾರ ಇಂದ್ರಿಯಗಳಿಗೆ ರಾಜರಲ್ವಾ, ಸ್ವರಾಜ್ಯ ಅಧಿಕಾರಿಗಳು. ಯಾ ಮನ್ ಆಪ್ಕಾ ಹೇ ಯಾ ಮನ್ ಮಾಲಿಕ್ ಹೇ. ಬಾಬಾ ಕೇಳ್ತಾರೆ, ಮನಸ್ಸು ನನ್ನದೋ ಅಥವಾ ಮನಸ್ಸೇ ಮಾಲೀಕನು? ನನ್ನ ಮನಸ್ಸ, ನಾನೇ ಮನ್ಸ? ನೀವೇನ್ ಹೇಳ್ತೀರಿ? ಇಡೀ ದಿನ ನನ್ ಮನ್ಸಂತ ಹೇಳ್ತೀರಲ್ಲ, ಮಾಲೀಕ ಅಂತೂ ಅಲ್ಲ ಮನಸ್ಸು. ಕೌನ್ ಹಿಮ್ಮತ್ ರಕ್ತಾ ಬಾಪ್ಕಾ ವರದಾನ್ ಸಹಜ್ ಮಿಲೇಗ. ಯಾರಿಗ್ ಸಾಹಸ ಇದೆ? ಯಾರು ಇಡ್ತೀರಿ ಸಾಹಸ? ಈ ಮನ್ ಜೀತ್ ಜಗಜ್ಜೀತ್ ಆಗೋಲಿಕ್ಕೆ ಸಾಹಸ ಯಾರು ಇಡ್ತೀರಿ? ಬಾಬೋರ ವರದಾನ ನಿಮ್ಗೆ ಸಹಜವಾಗಿ ಸಿಗುತ್ತೆ. ಲೇಕಿನ್ ಸಿರ್ಫ್ ಥೋಡಾ ಅಟೆನ್ಷನ್ ರಖನಾ ಪಡೇಗಾ, ಅಂದ್ರೆ ಸ್ವಲ್ಪ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಬಾಬೋರ ವರದಾನದ ಸಹಯೋಗದ ಅನುಭವ ಮಾಡಿ ನೋಡಿ. ಯಾವಾಗ ನೀವು ಟೆನ್ಷನ್ ಇಂದ ಮುಕ್ತ ಅಟೆನ್ಷನ್ ಇಟ್ಕೋತಿರೋ, ಬಾಬೋರ ವರದಾನ ಸಹಯೋಗದ ಅನುಭವ ಮಾಡಿ ನೋಡಿ. ಸಭಿ ಕಾ ಚೆಹರಾ ಜಬ್ ಭಿ ದೇಖೋ ಕೈಸೆ ದಿಖಾಯಿ ದೆ. ಎಲ್ಲರ ಮುಖನೂ ಯಾವಾಗ ನೋಡಿದ್ರು ಹೆಂಗ್ ಕಾಣ್ಬೇಕು? ಟೆನ್ಷನ್ ಫ್ರೀ, ಕಮಲ ಪುಷ್ಪ ಸಮಾನ, ಹರಳಿರುವಂತಹ ಗುಲಾಬಿ ಪುಷ್ಪದಂತೆ ಕಾಣ್ಬೇಕು. ಯಾವಾಗ್ಲೂ ನಿಮ್ ಮುಖ ಹಂಗೆ ಇರ್ಬೇಕು. ಯಾವಾಗಾದ್ರೂ ನಮ್ಮ ಮುಖ ನೋಡಿ ಬಾಬೋರಿಗೆ ಅನ್ಸ್ಬಾರ್ದು, ಈ ಮಗು ಫೋಟೋ ತೆಗೆದು ಈ ಮಗು ಕಳ್ಸೋಣ ಅಂತ ಅನ್ಸ್ಬಾರ್ದು ಬಾಬೋರಿಗೆ. बाप दादा ने देखा जो पहले काम दिया था परसेंटेज लिखने का, सभी स्थानों से कुछ न कुछ समाचार आया है. ಬಾಪ್ ದಾದವ್ರು ನೋಡ್ತಾರೆ, ಮೊದ್ಲು ಕೆಲಸ ಸೇವೆ ಕೊಟ್ಟಿದ್ದಾರೆ ಬಾಬೋರು, ಚಾರ್ಟ್ ಹೋಮ್ವರ್ಕ್, ಪರ್ಸೆಂಟೇಜ್ ಬರೀರಿ. ಎಲ್ಲಾ ಸ್ಥಾನಗಳಿಂದನೂ ಒಂದಲ್ಲ ಒಂದು ಸಮಾಚಾರ ಬಂದಿದೆ. ಯಹಾ ಬಿ ರಿಸಲ್ಟ್ ನಿಕಾಲಿ ಹೈ. ಇಲ್ಲಿ ಬಾಬೋರ್ ಮಕ್ಕಳು ಮಧುಬನದವ್ರದ್ದು ರಿಸಲ್ಟ್ ಅನ್ನ ತೆಗೆದಿದೆ. ಅಟೆನ್ಷನ್ ದಿಯಾ ಉಸ್ಕಿ ಮುಬಾರಕ್ ಬಾಪ್ ದಾದಾ ದೇ ರಹೆ. ಅಟೆನ್ಷನ್ ಕೊಟ್ಟಿದ್ದೀರಿ, ಅದಕ್ಕೆ ಬಾಪ್ ದಾದವರು ಶುಭಾಶಯಗಳನ್ನ ಕೊಡ್ತಾರೆ. ಆದ್ರೆ ಈಗ ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ, ಸಮಯದ ಅನುಸಾರ ಈಗ ವಾಣಿಯಿಂದ ಕೇಳೋ ಸಮಯ, ವಾಣಿ ದ್ವಾರ ಸುನ್ನೆ ಕಾ ಸಮಯ ಬಿ ಕಮ್ ಮಿಲೇಗ. ಅವ್ ಜ್ಞಾನ ಹೇಳ್ತೀವಿ, ಜ್ಞಾನ ಹೇಳೋದನ್ನ ಕೇಳ್ತೀವಿ ಅನ್ನೋದಕ್ಕೂ ಅದಕ್ಕೂ ಸಮಯ ಕಮ್ಮಿ ಸಿಗುತ್ತೆ. ಆದ್ದರಿಂದ ಮನಸ್ಸಿಂದ ಹಾಗೂ ನಿಮ್ಮ ಚೆಹರೆಯಿಂದ ಚಲನೆಯಿಂದ ಸರ್ವಿಸ್ ಮಾಡಿ. ಯಾರಿಗೂ ಮಾತಿಂದ ಕೇಳಕ್ ಇಷ್ಟ ಇಲ್ಲ,
ಯಾರಿಗೆ ಕರಿತೀರಿ ಹೇಳ್ತೀರಿ ಅಂದ್ರೆ ಎಷ್ಟ್ ಸಲ ಕೇಳ್ತಾರೆ. ತುಂಬಾ ಸಲ ಹೇಳಿದ್ರೆ ಅವ್ರು ಅದರಿಂದ ದೂರನೇ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಮನಸ್ಸಿಂದ, ನಿಮ್ಮ ಚೆಹರೆಯಿಂದ, ನಿಮ್ಮ ಚಲನೆಯಿಂದ ಸರ್ವಿಸ್ ಮಾಡಿ. ಅಭಿ ಕಾ ಅಭ್ಯಾಸ ಆಗೆ ಆನೆ ವಾಲೆ ಸಮಯ ಮೇ ಕಾರ್ಯ ಮೇ ಆಯೇಗಾ. ಈಗಿಂದ ಇದರ ಅಭ್ಯಾಸ ಮಾಡಿ, ಮುಂದೆ ಬರೋ ಸಮಯಕ್ಕೆ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. तो आज से टेंशन फ्री का संकल्प कर सकते हो. ಬಾಬಾ ಅವ್ರು ಕೇಳ್ತಾರೆ, ಇವತ್ತಿಂದ ನೀವು ಟೆನ್ಷನ್ ಫ್ರೀ ಆಗಿರೋ ಸಂಕಲ್ಪ ತಗೊಳ್ಬೋದಾ, ಮಾಡಕ್ಕಾಗುತ್ತಾ? ಕೈ ಎತ್ತಿ. ಟೆನ್ಷನ್ ಫ್ರೀ ಒಳ್ಳೇದು. ಎಲ್ಲರ ಫೋಟೋ ತೆಗಿರಿ, ಬಹಳ ಒಳ್ಳೇದು. तो जो आत्माएं सरकमटेंस के प्रमाण बहुत टेंशन में रहती, आजकल दुनिया में टेंशन बहुत बढ़ रहा है. ಆತ್ಮಗಳಿಗೆ ಪರಿಸ್ಥಿತಿಯ ಅನುಗುಣವಾಗಿ ತುಂಬಾನೇ ಟೆನ್ಷನ್ ಇರುತ್ತೆ. ವರ್ತಮಾನ ಜಗತ್ತಂದ್ರೆ ಈ ಜಗತ್ತಲ್ಲಿ ಟೆನ್ಷನ್ನು ದಿನ ದಿನ ಹೆಚ್ಚುತ್ತಾ ಇದೆ. ನೀವು ಟೆನ್ಷನ್ ಫ್ರೀಯ ಅನುಭವ, ಟೆನ್ಷನ್ ಫ್ರೀಯ ಚಲನೆ, ಚೆಹರೆ ಅವ್ರ ಮುಂದೆ ಒಂದು ಆಧಾರ ಮೂರ್ತಿ ಆಗುತ್ತೆ, ಒಂದು ಉದಾಹರಣೆ ಆಗುತ್ತೆ. अगर आज दुनिया में चक्कर लगाओ या समाचार सुनो क्या दिखाई देता है. ಇವತ್ತು ಇಡೀ ಜಗತ್ತಿಯಲ್ಲೇ ನೀವು ಚಕ್ಕರ್ ಹಾಕಿ, ಎಲ್ಲಿದೆ ಸಮಾಚಾರ ಕೇಳಿ, ಮಾಧ್ಯಮಗಳಲ್ಲಿ ಎಲ್ಲೇ ಆಗ್ಲಿ, ಏನ್ ಕಾಣಿಸುತ್ತೆ? ಟೆಂಪ್ರರಿ ಅಪ್ನೆ ಕೋ ಖುಷ್ ಕರ್ನೆ ಕೆ ಸಾಧನ್ ಬನಾತೆ ರೇತೆ. ಟೆಂಪ್ರರಿ ತಮ್ಮನ್ನ ಖುಷಿಯಾಗಿಟ್ಕೊಳ್ಳೋ ಸಾಧನಗಳನ್ನ ಇಟ್ಕೊಳ್ತಾರೆ. ಟೆನ್ಷನ್ ವಾಲೋಂಕೋ ಟೆನ್ಷನ್ ಫ್ರೀ ಕಾ ಎಕ್ಸಾಂಪಲ್ ದಿಖಾओ. ನಾವೇ ಹೇಳ್ತಾರೆ ಏನೇನೋ ಟೆನ್ಷನ್ ಫ್ರೀ ಆಗಕ್ಕೆ ಹಾಡು, ಡ್ಯಾನ್ಸು, ಪಿಕ್ನಿಕ್, ಮತ್ತೊಂದು ಎಲ್ಲ ಮಾಡ್ತಾನೆ, ಟೆಂಪ್ರರಿ. ನಾವೇ ಹೇಳ್ತಾರೆ ಟೆನ್ಷನ್ ಇರೋರಿಗೆ ಟೆನ್ಷನ್ ಫ್ರೀಯ ಎಕ್ಸಾಂಪಲ್ ನೀವು ತೋರಿಸಿ. ಉನ್ಕೋ ಬಿ ಸಹಾರಾ ದಿಖಾओ. ಅವರಿಗೂ ಯಾರು ಆಶ್ರಯ ಅನ್ನೋದನ್ನ ತೋರಿಸಿ. ಸಂಕಲ್ಪ ಕಿಯಾ ಅಪ್ನೆ ಮನ್ ಮೇ, ಸಂಕಲ್ಪ ಕಿಯಾ ನಾ ಟೆನ್ಷನ್ ಫ್ರೀ रहेंगे. ಸಂಕಲ್ಪ ತಗೊಂಡ್ರ ನಿಮ್ ಮನಸ್ಸಲ್ಲೇ ನಾನ್ ಟೆನ್ಷನ್ ಫ್ರೀ ಆಗಿರ್ತೀನಿ ಅಂತ ತಗೊಂಡಿದ್ದೀರಾ? ದೃಢವಾಗಿ ಸಂಕಲ್ಪ ತಗೊಂಡಿದ್ದೀರಾ? ಸಾಧಾರಣವಾಗಿ ತಗೊಂಡಿದ್ದೀರಾ? ಎಲ್ಲಿ ದೃಢತೆ ಇರುತ್ತೋ ಅಲ್ಲಿ ಸಫಲತೆ ಆಗಿ ಹೋಗಿದೆ. ಮಾಡ್ತೀನಿ ಅಲ್ಲ, ಮಾಡ್ಲೇಬೇಕು. ಒಪ್ಪಿಗೆನಾ? ಇದ್ರಲ್ಲಿ ಕೈ ಎತ್ತಿ. ಬಾಪ್ ದಾದಾನೆ ಏಕ್ ಬಾತ್ ದೇಕಿ, ಹಾತ್ ಉಟಾಕೆ ಬಹುತ್ ಖುಷ್ ಕರ್ ದೇತೆ. ಬಾಪ್ ದಾದವ್ರು ಎಲ್ಲಾ ಸೀಸನ್ ಪ್ರತಿಯೊಂದರಲ್ಲೂ ನೋಡ್ತಾರಲ್ಲ ಬಾಬೋರು, ಕೈ ಎತ್ತಿ ಬಹಳ ಖುಷಿ ಪಡಿಸ್ಬಿಡ್ತೀರಾ. ಹಾತ್ ಉಟಾಕೆ ಖುಷ್ ತೋ ಕಿಯಾ, ಲೇಕಿನ್ ಅಭಿ ಕ್ಯಾ ಕರೆಂಗೆ. ಕೈ ಎತ್ಬಿಟ್ಟು ಬಾಬೋರಿಗೆ ಖುಷಿ ಪಡಿಸ್ತಿದ್ದೀರಾ, ಆದ್ರೆ ಇವಾಗ ಏನ್ ಮಾಡ್ತೀರಿ? ದೃಢ ಸಂಕಲ್ಪ ಮಾಡಿ. ಸಾಧಾರಣ ಸಂಕಲ್ಪ ಅಲ್ಲ. ದೃಢ ಸಂಕಲ್ಪಕ್ಕೂ ಸಾಧಾರಣ ಸಂಕಲ್ಪಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಕರೆಂಗೆ ಅವ್ರು ಕರ್ನಾಹಿ, ಮಾಡ್ತೀನಿ ಆಗೋ ಮಾಡ್ಲೇಬೇಕು. ಈ ವರ್ಷ ಈ ಸೀಸನಿನ ಲಾಸ್ಟ್ ಡೇ ಇವತ್ತು. ಬಾಬಾ ಹೇಳ್ತಾರೆ ಮುಂದಿನ ಸೀಸನ್ ಅಲ್ಲಿ ಬಾಪ್ ದಾದಾ हर एक छोटा बड़ा सेंटर काफी टाइम है बीच में, अगले वर्ष की सीजन में कारण नहीं लेकिन निवारण स्वरूप देखना चाहते हैं. ಈ ಸೀಸನ್ನಿನ ಲಾಸ್ಟ್ ಡೇ ಇದು 31/3 ಮುರುಳಿ. ಬಾಬಾ ಹೇಳ್ತಾರೆ ಆದ್ರೆ ಮುಂದಿನ ಸೀಸನ್ ಅಲ್ಲಿ ಬಾಪ್ ದಾದವ್ರು ನೆಕ್ಸ್ಟ್ ಅಂದ್ರೆ ಅಕ್ಟೋಬರ್ ಬರ್ತಾರಲ್ಲ, ಪ್ರತಿ ಒಂದು ಚಿಕ್ಕ ಸೆಂಟ್ರೋ ದೊಡ್ಡ ಸೆಂಟ್ರೋ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇದೆ. ಮಾರ್ಚಿಗೂ ಅಕ್ಟೋಬರಿಗೂ ಎಷ್ಟು ಗ್ಯಾಪ್ ಇದೆ. ಮುಂದಿನ ವರ್ಷದ ಸೀಸನ್ ಅಲ್ಲಿ ಕಾರಣ ಅಲ್ಲ, ಆದ್ರೆ ನಿವಾರಣಾ ಸ್ವರೂಪರಾಗಿರೋದನ್ನ ಬಾಬೋರ್ ನೋಡ್ಲಿಕ್ಕೆ ಬಯಸ್ತಾರೆ. ಟೆನ್ಷನ್ ಅಂದ ತಕ್ಷಣ ಏನು? ಅದಕ್ಕೆ ಎಷ್ಟು ಕಾರಣಗಳನ್ನ ಕೊಡ್ತೀವಿ. ನಾವು ಹೇಳ್ತಾರೆ ಕಾರಣಗಳಲ್ಲ, ನಿವಾರಣಾ ಸ್ವರೂಪ ನೋಡ್ಲಿಕ್ಕೆ ಬಯಸ್ತಾರೆ. तो कितना हिम्मत उमंग है, ब्राह्मण परिवार में टेंशन का नाम निशान नहीं हो. ಎಷ್ಟು ಸಾಹಸ ಇದೆ ನಿಮ್ಗೆ, ಎಷ್ಟು ಉತ್ಸಾಹ ಇದೆ. ಈ ಬ್ರಾಹ್ಮಣ ಪರಿವಾರದಲ್ಲಿ ಟೆನ್ಷನ್ನಿನ ಹೆಸರು ಚಿಹ್ನೆನೂ ಇರಬಾರ್ದು. ಆಗುತ್ತಾ? ಪ್ರತಿಯೊಬ್ರು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಆಗುತ್ತಾ? ಈ ಖುಷಿ ಸಂದೇಶ ಬಾಪ್ ದಾದವರು ಈ ಸಂದೇಶ ಕೇಳಲಿಕ್ಕೆ ಬಯಸ್ತಾರೆ. ಬಾಪ್ ದಾದಾನೆ देखा चाना सब रखते हैं करेंगे, लेकिन जब समस्या आती है तो समस्या अपना बना देती है. ಬಾಪ್ ದಾದವ್ರು ನೋಡ್ತಾರೆ, ಎಲ್ಲರೂ ಬಯಕೆ ಇದೆ, ನಾವು ಟೆನ್ಷನ್ ಫ್ರೀ ಇರ್ಬೇಕು, ಮಾಡ್ಬೇಕಂತ ಬಯಸ್ತೀರಿ, ಮಾಡ್ತೀವಿ ಅಂತ. ಆದ್ರೆ ಯಾವಾಗ ಸಮಸ್ಯೆ ಬರುತ್ತೋ ಸಮಸ್ಯೆ ತನ್ನವರನ್ನಾಗಿ ಮಾಡ್ಕೊಂಡ್ ಬಿಡುತ್ತೆ. ಮತ್ತೆ ಬಹಳ ಮಧುರವಾಗಿ ಮಾತಾಡ್ತೀರಾ,
ये हो जाता है ना, ये तो होगा ना, ये तो चलता है ना। बाप दादा को बहुत मीठी मीठी बातें सुनाते हैं. ಬಾಬೋರ್ ಜೊತೆ ಬಹಳ ಮಧುರವಾಗಿ ಮಾತಾಡ್ತಾರೆ. ಬಾಬಾ ಈ ತರ ಆಗುತ್ತಲ್ವಾ, ಆಗ್ಲೇಬೇಕಲ್ಲ, ಈ ತರ ನಡೆಯುತ್ತಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳೋದು. ಬಾಪ್ ತಾದವ್ರ ಜೊತೆ ಬಹಳ ಮಧುರವಾದ ಮಾತುಗಳನ್ನ ಹೇಳ್ತಾರೆ. ಸಬ್ಕಾ ಕಾರಣ್ ರಾಜ ಬನ್ ಜಾओ ಬಸ್. ಎಲ್ಲದಕ್ಕೆ ಕಾರಣ ರಾಜ ಆಗ್ಬಿಡಿ ನೀವು. ಆತ್ಮ ರಾಜ ಆಗಿ, ಮನ ಬುದ್ಧಿ ಸಂಸ್ಕಾರ ಇಂದ್ರಿಯಗಳೆಲ್ಲ ನಿಮ್ಮ ಕಂಟ್ರೋಲಿಗೆ ಬರ್ಲಿ. ಅವಾಗ ಎಂದು ನೀವು ಯಾವುದಕ್ಕೂ ಅಧೀನ ಆಗಲ್ಲ, ಸ್ವರಾಜ್ಯ ಅಧಿಕಾರಿಗಳಾಗ್ಬಿಡಿ. ಇವತ್ತು ಬಾಪ್ ದಾದ ಎಲ್ಲ ಮಕ್ಕಳಿಗೂ, ಸನ್ಮುಖದಲ್ಲಿರ್ಬೋದು, ದೂರದಲ್ಲಿ ಕುಳಿತಿರೋರು ಇರ್ಬೋದು, ಎಲ್ಲರೂ ನನ್ನ ಹೃದಯದಲ್ಲಿದ್ದೀರಿ. ಆಪ್ ತೋ ಆಂಕೋಂಕೆ ಸಾಮ್ನೆ, ದೂರದಲ್ಲಿರೋರು ಹೃದಯದಲ್ಲಿದ್ದೀರಿ, ನೀವಂತೂ ಮುಂದೆ ಕೂತಿರೋರು ನನ್ನ ಕಣ್ಣಲ್ಲಿದ್ದೀರಿ. ಆದ್ರೆ ಬಾಪ್ ದಾದ ದೂರ ಇರೋ ಮಕ್ಕಳನ್ನು ತನ್ನ ಹೃದಯದಲ್ಲಿ ನೋಡ್ತಾ ಇದ್ದಾರೆ. बाप दादा को पता है आज के दिन मधुबन में भी छोटी छोटी गीता पाठशालाएं लग गई है. बच्चे आए हैं. बाप दादा बहुत 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 नीचे बैठने वालों को, कहाँ कहाँ बैठने वालों को सबसे पहले दिल का दुलार और याद प्यार दे रहे हैं. ಬಾಪ್ ದಾದವ್ರಿಗೆ ಗೊತ್ತಿದೆ, ಇವತ್ತಿನ ದಿನ ಮಧುಬನದಲ್ಲೂ ಚಿಕ್ಕ ಚಿಕ್ಕ ಗೀತಾ ಪಾಠಶಾಲೆಯವರು ಎಲ್ಲರೂ ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ. ಬಾಪ್ ದಾದವರಿಗೆ ಬಹಳ ಬಹಳ ಬಹಳ. ಬಾಪ್ ದಾದವ್ರು ಹೇಳೋದು, ಕೆಳಗಡೆ ಕೂತ್ಕೊಂಡಿರೋರು ಅಲ್ಲಿ ಇಲ್ಲಿ ಎಲ್ಲಿ ಜಾಗ ಇಲ್ವಲ್ಲ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೂತ್ಕೊಂಡಿದ್ದಾರೋ ಎಲ್ಲರಿಗೂ ಹೃದಯದ ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಶಾಂತಿವನದಲ್ಲಿ ಬಾಬೋರ ಈ ಸೀಸನ್ನಿನ ಈ ಟೈಮಲ್ಲಿ 28,000ಕ್ಕೂ ಹೆಚ್ಚು ಸಹೋದರ ಸಹೋದರಿಯರು ಬಂದಿದ್ದಾರೆ ಹೊರಗಡೆಯಿಂದನೇ. ಇನ್ನು ಅಲ್ಲೇ ಇರೋರು. बाप दादा ने देखा बच्चों को थोड़ी तकलीफ भी देखनी पड़ी, लेकिन ये तकलीफ ಖುಷಿ में ಅನುಭವ नहीं करते हैं. ಬಾಪ್ ದಾದಾ ನೋಡ್ತಾರೆ, ಮಕ್ಕಳಿಗೆ ಅಲ್ಪ ಸ್ವಲ್ಪ ತೊಂದರೆಗಳು ಆಗಿದೆ, ಆದ್ರೆ ಆ ತೊಂದರೆಗಳು ಖುಷಿಯ ಅನುಭವದಲ್ಲಿ ಅದೇನು ಅನ್ಸಿಲ್ಲ. ಫಿರ್ ಬಿ ಆರಾಮ್ ಸೆ ಸೋನೆ ಕೆ ಲಿಯೆ 3 ಪೇರ್ ಪೃಥ್ವಿ ತೋ ಮಿಲಿನಾ, ಆದ್ರೂ ಆರಾಮಾಗಿ ಮಲ್ಕೊಳಕ್ಕೆ 3 ಹೆಜ್ಜೆ ಜಾಗ ಅಂತೂ ಸಿಕ್ಕಿದೆಯಲ್ಲ. ಪಟ್ರಾಣಿ, ಪಟ್ ಅಂದ್ರೆ ನೆಲ, ನೆಲದಲ್ಲೂ ಎಲ್ಲ ಹಾಸಿಗೆ ಹಾಕಿ ಮಲಗಿಸ್ತಿದ್ದಾರೆ ಜನ. ಬಾಬೋರ್ ಮಕ್ಕಳ ಸಂಖ್ಯೆ ಜಾಸ್ತಿ ಅಲ್ಲ, ಅದಕ್ಕೆ ಯಾರು ಪಟ್ರಾಣಿ ಆಗಿದ್ದೀರಿ ಆ ಮಕ್ಕಳಿಗೆ ಬಾಪ್ ದಾದಾ ವಿಶೇಷ ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಒಳ್ಳೇದು. ಇವತ್ತು ಯಾರು ಫಸ್ಟ್ ಟೈಮ್ ಮಧುಬನಕ್ ಬಂದಿದ್ದೀರಿ, ಬಾಪ್ ದಾದಾ ಅವ್ರ ಮಿಲನ ಮಾಡ್ಲಿಕ್ಕೆ ಅವ್ರು ಎದ್ದೇಳಿ. आज पहली बारी आने वाले बच्चों को बाप दादा नए ब्राह्मण परिवार में आने की अपने तरफ से, ब्राह्मण परिवार की तरफ से बहुत बहुत बधाइयां दे रहे हैं. ಇವತ್ತು ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಆ ಮಕ್ಕಳಿಗೆ ಬಾಪ್ ದಾದಾ ಹೊಸ ಈ ಬ್ರಾಹ್ಮಣ ಪರಿವಾರದಲ್ಲಿ ಬಂದಿರೋರಿಗೆ ತನ್ನ ಕಡೆಯಿಂದ, ಬಾಪ್ ದಾದವ್ರ ಕಡೆಯಿಂದ, ಬ್ರಾಹ್ಮಣ ಪರಿವಾರದವ್ರ ಕಡೆಯಿಂದ ಬಹಳ ಬಹಳ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಏಕೆಂದರೆ ಟೂ ಲೇಟಿಗೆ ಮುಂಚೆ ಅಂತೂ ಆಗೇ ಬಂದ್ಬಿಟ್ಟಿದ್ದೀರಿ ಅಲ್ಲ. ಟೂ ಲೇಟ್ आए हो लेकिन आ तो गए. बाप दादा और परिवार को देख तो लिया. ಬಾಪ್ ದಾದವರನ್ನು ನೋಡಿದ್ರಿ, ಪರಿವಾರನು ನೋಡಿದ್ರಿ. ನೋಡಿ ಇವಾಗ ಸೀಸನ್ನೇ ಆತರ ಸಾಕಾರ ಮಿಲನದ ಸೀಸನ್ನೇ ಮುಗ್ದೋಗ್ಬಿಡ್ತಲ್ಲ, ಅವ್ಯಕ್ತ ಮಿಲನ ನಡೀತಾ ಇದೆ. ಆದ್ರೆ ಬಾಬಾ ಹೇಳ್ತಾರೆ, ಈಗಂತೂ ಬಂದು ಪರಿವಾರ ಬಾಪ್ ದಾದಾ ಎಲ್ಲರನ್ನೂ ನೋಡಿದಿರಿ. बाप दादा समझते आप चाहो तो आज आने वालों का विशेष वरदान है. अगर दिल से चाहो तो लास्ट सो फास्ट सो आगे आ सकते हो. ಅಯ್ಯೋ ನಾವು ಲೇಟ್ ಆಗಿ ಬಂದಿದೀವಿ, ನಾವೇನ್ ಪಡ್ಕೊಳಕ್ಕಾಗುತ್ತೆ, ಎಲ್ಲ ಮೊದ್ಲೇ ಬಂದಿದ್ದಾರೆ ಅಂತ ಅನ್ಕೊಳ್ಬೇಡಿ. ಲೇಟ್ ಆಗಿ ಬಂದಿದ್ರು, ಲೇಟ್ ಆಗಿ ಎಲ್ಲ ಇವತ್ತು ಬಂದಿರೋ ಮಕ್ಕಳಿಗೂ ವಿಶೇಷ ವರದಾನ ಇದೆ. ನೀವೇನಾದ್ರೂ ಬಯಸಿದ್ರೆ ಲಾಸ್ಟ್ ಸೋ ಫಸ್ಟ್ ಬರ್ಬೋದು. ಬಾಪ್ ದಾದಾ ಹಾಗೂ ಪರಿವಾರ आप सब आत्माओं से प्यार. ಬಾಪ್ ದಾದವರಿಗೂ ಇಡೀ ಬ್ರಾಹ್ಮಣ ಪರಿವಾರದವರಿಗೂ ನಿಮ್ಮೆಲ್ಲರ ಮೇಲೆ ತುಂಬಾ ಪ್ರೀತಿ ಇದೆ. ಸಹಯೋಗಿ ಬನೆಂಗೆ, ಸ್ನೇಹ ದೇಂಗೆ और आपको आगे बढ़ाएंगे. ಹೊಸ ಮಕ್ಕಳಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ, ಬಾಬೋರಿಗೂ ಇಷ್ಟ, ನಮಗೂ ಇಷ್ಟ. ಯಾಕೆಂದ್ರೆ ಹೊಸ ಹೊಸ ಮಕ್ಕಳು ಕೋರ್ಸ್ ತಗೊಂಡ್ ಕ್ಲಾಸಿಗೆ ಬರ್ಲಿ, ಎಷ್ಟೊಂದು ಖುಷಿ ಆಗುತ್ತೆ.
ಲಾಸ್ಟ್ ಬಂದಿರ್ಬೋದು, ಫಾಸ್ಟ್ ಬರ್ತೀರಿ. ಬಾಪ್ ದಾದಾ ಪರಿವಾರ ಎಲ್ಲ ಆತ್ಮಗಳ ಪ್ರೀತಿ, ಸಹಯೋಗ, ಸ್ನೇಹ ಎಲ್ಲ ಕೊಡ್ತಾರೆ. ನಿಮ್ಮನ್ನ ಮುಂದುವರಿಸ್ಲಿಕ್ಕೆ ಚಾನ್ಸ್ ಕೊಡ್ತಾರೆ. ನೋಡಿ, ಹೊಸ ಹೊಸ ಮಕ್ಕಳು ಎಷ್ಟು ಚಾನ್ಸ್ ತಗೊಂಡ್ಬಿಡ್ತಾರೆ. इसलिए आज आने वाले को आगे बढ़ने का चांस बहुत अच्छा ड्रामा में मिल सकता है. ಇವತ್ತೇ ಬಂದಿರುವಂತಹ ನೀವು ಮಕ್ಕಳಿಗೂ ವಿಶೇಷ ಮುಂದುವರಿಯೋ ಅವಕಾಶ ಬಹಳ ಒಳ್ಳೆಯದು. ಡ್ರಾಮಾ ಅನುಸಾರ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇಡೀ ಪರಿವಾರ, ಎಲ್ಲಿಂದನೇ ನೀವು ಬಂದಿರೋದು, ಪರಿವಾರ ನಿಮ್ಗೆ ಸಹಯೋಗಿ ಆಗುತ್ತೆ. ನೀವು ಸಹಜ ಯೋಗಿಗಳಾಗ್ತೀರಿ. अच्छा, सेवा का टर्न राजस्थान और भोपाल ಝೋನ್ का है. ಒಳ್ಳೇದು. ಈ ಗ್ರೂಪ್ ಅಲ್ಲಿ ಸೇವೆಯ ಟರ್ನ್ ರಾಜಸ್ಥಾನ್ ಮತ್ತೆ ಭೋಪಾಲ್ ಅವರಿದ್ದಾರೆ. राजस्थान की धरनी ब्रह्मा बाप को बहुत पसंद आई, जो राजस्थान में ही मधुबन बनाया है. ರಾಜಸ್ಥಾನ್ ಭೂಮಿ ಬ್ರಹ್ಮ ಬಾಬೋರಿಗೂ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ ರಾಜಸ್ಥಾನಲ್ಲೇ ಬಾಬೋರು ಮಧುಬನವನ್ನ ಮಾಡಿದ್ದಾರೆ. ರಾಜಸ್ಥಾನ್ ಸೇವೆ ಬಾಪ್ ದಾದಾ ನೋಡ್ತಾರೆ. ಪ್ರತಿ ಸ್ಥಾನದಲ್ಲಿ ಈಗ ವೃದ್ಧಿ ಚೆನ್ನಾಗಾಗಿದೆ. ಹೊಸ ಹೊಸ ಆತ್ಮಗಳಿಗೆ ಬಾಬೋರ ಸಂದೇಶ ಕೊಡೋ ಪ್ರೋಗ್ರಾಮು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆದ್ರೆ ಬಾಪ್ ದಾದವರು ಸಭಿ ಕೋ ಯಹಿ ಕೇತೆ ಹರೇಕ್ ಸೇವಾ ಕೇಂದ್ರ ಯಜ್ಞ ಸ್ನೇಹಿ ವಾರಿಸ್ ಐಸಾ ಗ್ರೂಪ್ ಬನಾವೆ. ಆದ್ರೆ ಬಾಪ್ ದಾದಾ ಎಲ್ಲರಿಗೂ ಇದನ್ನೇ ಹೇಳ್ತಾರೆ. ಪ್ರತಿ ಒಂದು ಸೇವಾ ಕೇಂದ್ರ ಯಜ್ಞ ಸ್ನೇಹಿ, ಬಾಬೋರ ಆಸ್ತಿಯ ಹಕ್ಕುದಾರರು ಈ ತರ ಗ್ರೂಪ್ ಅನ್ನ ತಯಾರು ಮಾಡ್ಲಿ. ಜೋ ಸ್ವಯಂ ಬಿ ಆಗೆ ಬಡ್ತೆ ಜಾಯ್, ಸ್ವಯಮೂ ಮುಂದುವರಿತಾ ಹೋಗ್ಬೇಕು ಹಾಗೂ ಯಜ್ಞ ಸ್ನೇಹಿಯನ್ನಾಗೂ ಮಾಡ್ಬೇಕು. अगले बारी भी बाप दादा ने कहा यज्ञ स्नेही, सेवा स्नेही और सफल करने में सदा आगे से आगे बढ़ने वाले वृद्धि हो रही है. अच्छा, ಬಾಬೋರು ಮೊದ್ಲುನು ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಅಗ್ಲೆ ಬಾರಿ ಬಿ ಮೊದ್ಲುನು ತಿಳಿಸ್ಕೊಟ್ಟಿದ್ದಾರೆ. ಬಾಪ್ ದಾದಾ ಹೇಳ್ತಾರೆ, ಯಜ್ಞ ಸ್ನೇಹಿಗಳು, ಸೇವೆಯ ಸ್ನೇಹಿಗಳು, ಸಫಲ ಮಾಡ್ಕೊಳ್ಳೋರು ಸದಾ ಮುಂದುವರಿತಾ ಹೋಗಿ ವೃದ್ಧಿಯನ್ನ ಹೊಂದುತ್ತಾ ಹೋಗಿ. ಒಳ್ಳೇದು. ಸಂದೇಶ ದೇನೆಕೆ ಕಾರ್ಯ ಮೇ ಹರೇಕ್ ಉಮಂಗ್ ಉತ್ಸಾಹ ಮೇ ಹೈ. ಬಾಬೋರ ಸಂದೇಶ ಎಲ್ಲರಿಗೂ ತಲುಪಿಸೋದ್ರಲ್ಲಿ ತುಂಬಾ ಉತ್ಸಾಹ ಉಲ್ಲಾಸದಲ್ಲಿ ಇದೀರಿ. ಈಗ ಬಾಪ್ ದಾದಾ ಇದನ್ನೇ ನೋಡ್ಲಿಕ್ಕೆ ಬಯಸ್ತಾರೆ. ಸ್ವ ಹಾಗೂ ಸೇವೆ ಎರಡರ ಬ್ಯಾಲೆನ್ಸ್ ಮಾಡ್ಕೊಳ್ಳೋರು. ಹರೇಕ್ ಸೆಂಟರ್ ಸೆ ಜಾದಾ ಆಗೆ ಆನಾ ಚಾಯಿ. ನೋಡಿ, ಬಾಬೋರು ಎಲ್ಲ ಆಫರ್ ಕೊಡ್ತಾರೆ. ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಾಬಾ ಹೆಂಗ್ ಹೇಳ್ತಾರೆ, ಸ್ವ ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಕೊಳ್ಳೋರು. ಪ್ರತಿ ಒಂದು ಸೆಂಟ್ರಿಂದನು ಹೆಚ್ಚೆಚ್ಚು ಮುಂದೆ ಬರ್ಬೇಕು. ಬರೀ ಸೇವೆ ಅಲ್ಲ, ಸ್ವ ಮತ್ತು ಸೇವೆ. ಏಕೆಂದ್ರೆ ಈಗ ಸ್ವ ಪರಿವರ್ತನೆಯ ಸಮಯ ಇತ್ನಾ ಜಾದಾ ನಹಿ ಹೇ, ಅಷ್ಟೊಂದು ಸಮಯ ಇಲ್ಲ. ಇದೆಲ್ಲ ಮಾಡ್ಕೊಂಡು ಆಮೇಲೆ ನಾನು ಸೇವೆ ಮಾಡ್ತೀನಿ ಅನ್ನಕ್ಕೀಗ ಸಮಯ ಇಲ್ಲ. ಆದ್ದರಿಂದ ಮೊದಲು ಸ್ವ ಸೇವೆ, ಸ್ವ ಸಾತ್ಮೆ ಸೇವಾ, ಸ್ವ ಜೊತೆಗೆ ಸೇವೆ ಎರಡು ಒಟ್ಟಿಗೆ. ಪ್ರತಿ ಒಂದು ಸೇವಾ ಕೇಂದ್ರ ನಿರ್ವಿಘ್ನ, ಸೇವಾ ಕೇಂದ್ರ ನಿರ್ವಿಘ್ನ, ಜೊತೆಗಾರರು ನಿರ್ವಿಘ್ನ. ಸಿರ್ಫ್ ಟೀಚರ್ ನಹಿ ಲೇಕಿನ್ ಸಾರಾ ಕ್ಲಾಸ್ ನಿರ್ವಿಘ್ನ. ಹಂಗಲ್ಲ ನಾವು ಟೀಚರ್ ನಿರ್ವಿಘ್ನವಾಗಿದ್ದೀವಿ ಅಲ್ಲ, ಇಡೀ ಕ್ಲಾಸ್ ನಿರ್ವಿಘ್ನ. ಹಾಗೂ ಸ್ವ ಪರಿವರ್ತನೆ ಕಡೆ ಅಟೆನ್ಷನ್ ಇಟ್ಕೊಳ್ಳೋರಾಗಿ ವೃದ್ಧಿ ಕರೋ, ಇದನ್ನ ವೃದ್ಧಿ ಮಾಡಿ. ಏಕೇಕ ಕಿ ಬಾತೋಂ ಕೋ ಸುನೋ, ಉಸ್ಕೋ ಉಮಂಗ್ ಉತ್ಸಾಹ ಕೆ ಪಂಕ್ ಲಗಾओ. ಒಬ್ಬೊಬ್ರು ಮಾತುಗಳನ್ನು ಕೇಳಿ ಅವರಿಗೂ ಉತ್ಸಾಹ ಉಲ್ಲಾಸವನ್ನ ತುಂಬಿ ಉತ್ಸಾಹ ಉಲ್ಲಾಸದ ರೆಕ್ಕೆ ಕೊಡಿ. ಜೋ ಬಾಪ್ ದಾದಾ ಕೋ ನಿರ್ವಿಘ್ನ ಸೆಂಟರ್ ಕಾ ಸಮಾಚಾರ ದೇ ಸಕೋ. ಈ ತರ ವೃದ್ಧಿ ಮಾಡಿ ಮುಂದುವರಿಸಿ ಬಾಪ್ ದಾದವರು ನಿರ್ವಿಘ್ನ ಸೆಂಟರ್ ಸಮಾಚಾರ ನೀವು ಕೊಡ್ಬೇಕು ಬಾಪ್ ದಾದವರಿಗೆ. ಬಾಬಾ ನಮ್ ಸೆಂಟ್ರು ನಿರ್ವಿಘ್ನವಾಗಿದೆ, ನಾವು ಬ್ರಾಹ್ಮಣ ಪರಿವಾರ ಎಲ್ಲರೂ. ಬಾಕಿ ಬಾಪ್ ದಾದಾನೆ ದೇಖಾ ರಾಜಸ್ಥಾನ್ ಬಿ ಆಗೆ ಬಡ್ ರಹಾ ಹೇ, ಬಡ್ತಾ ರಹೇಗಾ. ಬಾಪ್ ದಾದವ್ರು ನೋಡ್ತಾರೆ, ರಾಜಸ್ಥಾನ್ ಅವರು ಮುಂದುವರಿತಾ ಇದ್ದೀರಿ, ಮುಂದುವರಿತಾ ಇರ್ತೀರಿ. ಬಾಪ್ ದಾದಾ ಪ್ರತಿಯೊಂದು ಮಕ್ಕಳಿಗೂ ಮುಂದುವರಿಯೋದಕ್ಕೆ ಶುಭಾಶಯಗಳನ್ನ ಕೊಡ್ತಾರೆ. ಒಳ್ಳೇದು. ರಾಜಸ್ಥಾನ್ ಈಗ ಭೋಪಾಲ್ ಝೋನ್. अच्छा, ये भी जोन अपने परिवर्तन सेवा की वृद्धि में अच्छा आगे बढ़ रहा है. ಒಳ್ಳೇದು. ಈ ಝೋನ್ ಅವರು ಭೋಪಾಲ್ ಝೋನ್ ಅವರುನು
ತನ್ನ ಪರಿವರ್ತನೆ ಮತ್ತು ಸೇವೆಯ ವೃದ್ಧಿಯಲ್ಲಿ ಚೆನ್ನಾಗಿ ಮುಂದುವರಿತಾ ಇದ್ದೀರಿ. ಬಾಪ್ ದಾದವರಿಗೆ ಖುಷಿ ಇದೆ. ಪ್ರತಿಯೊಂದು ಮಕ್ಕಳು ಸ್ವಪ್ರತಿನೂ ಪ್ಲಾನ್ ಮಾಡ್ತಾ ಇದ್ದೀರಿ, ಅದನ್ನ ಪ್ರಾಕ್ಟಿಕಲ್ ಅಲ್ಲೂ ತರ್ತಾ ಇದ್ದೀರಿ. ಅವ್ರ ಬಾಬಾ ಕಿ ಶುಭ ಆಶಾ ಹೇ ಸದಾ ಆಗೆ ಬಡ್ತೆ रहेंगे. ಬಾಪ್ ದಾದವರಿಗೂ ಶುಭ ಆಸೆ ಇದೆ, ನೀವು ಸದಾ ಮುಂದುವರಿತಾ ಹೋಗ್ತೀರಿ. हर एक जोन में देखा जाता अभी उमंग उत्साह है. ಪ್ರತಿ ಒಂದು ಝೋನ್ ಅಲ್ಲಿ ನೋಡಿದ್ರುನು ಎಲ್ಲರಲ್ಲಿ ಉತ್ಸಾಹ ಉಲ್ಲಾಸ ಇದೆ. ಆದ್ದರಿಂದ ಸೇವೆಯಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ವೃದ್ಧಿ ಮಾಡ್ತಾ ಇದ್ದೀರಿ. ಬಾಪ್ ದಾದವರು ಮುಂದಕ್ಕೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಮುಂದುವರಿತಾ ಹೋಗಿ, ಹಾರ್ತಾ ಹೋಗಿ, ಬೇರೆಯವರನ್ನು ಹಾರಿಸ್ತಾ ಹೋಗಿ. ಅಂದ್ರೆ ಅಷ್ಟು ಫಾಸ್ಟ್ ಅಂತ. ಒಳ್ಳೇದು. डबल विदेशी सहोदर सहोदरियरोंदिगे फॉरेन वालों के पास पेपर्स तो आते हैं, लेकिन एक विशेषता है, वह सच्ची दिल से बोल देते हैं. ಫಾರಿನ್ ಅವ್ರ ಹತ್ರ ಅವರಿಗೂ ಪೇಪರ್ಸ್ ಮಾಯೆ ಪರೀಕ್ಷೆಗಳು ಬರುತ್ತೆ. ಆದ್ರೆ ಫಾರಿನರ್ ವಿಶೇಷತೆ ಏನು ಒಂದು ಅಂದ್ರೆ ಸತ್ಯ ಹೃದಯಗಳವರು. ಸತ್ಯ ಹೃದಯದಿಂದ ಎಲ್ಲವನ್ನು, ಏನೇ ಮಾತು ಎಂತದೇ ಪರಿಸ್ಥಿತಿ ಇರ್ಲಿ, ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಒಳಗಡೆ ಇಟ್ಕೊಳ್ಳೋದಿಲ್ಲ. ಅವ್ರು ಉಸ್ಕಾ ಸಮಾಧಾನ ಸಚ್ಚಿ ದಿಲ್ಸೆ ಕರ್ತೆ ರೇತೆ ಹೇ. ಮತ್ತೆ ಅದಕ್ಕೇನು ಸಮಾಧಾನ, ಪೇಪರಿಗೆ ಪರಿಸ್ಥಿತಿಗೆ, ಅದನ್ನ ಸತ್ಯ ಹೃದಯದಿಂದ ಮಾಡ್ತಾ ಇರ್ತಾರೆ. ಬಾಪ್ ದಾದವರಿಗೂ ಖುಷಿ ಇದೆ. ಸಾಫ್ ದಿಲ್ ತೋ ಅಜೂರ್ ಹಾಜಿರ್ ಹೋ ಜಾತಾ ಹೇ. ಸತ್ಯವಾಗಿರೋ ಹೃದಯ ಶುದ್ಧವಾಗಿರುತ್ತೆ. ನೋಡಿ, ಸುಳ್ಳು ಹೇಳೋದು, ಮುಚ್ಚಿಡೋದು, ಹೇರಾಫೇರಿ, ಹಿಂದೆ ಮುಂದೆ ಎಲ್ಲ ಇದ್ದಾಗ ಏನಾಗುತ್ತೆ, ಹೃದಯ ಮನಸ್ಸುಗಳು ಕಲುಷಿತವಾಗಿರುತ್ತೆ, ಸ್ಪಷ್ಟತೆ ಇರೋದಿಲ್ಲ. ಬಾಪ್ ದಾದವರಿಗೆ ಖುಷಿ ಇದೆ. ಸ್ವಚ್ಛ ಹೃದಯಗಳು ಅಂದ್ರೆ ಬಾಬಾ ಸ್ವಯಂ ಅಜೂರ್ ಹಾಜಿರಾಗ್ಬಿಡ್ತಾರೆ. ಒಳ್ಳೆ ರಿಸಲ್ಟ್ ನೋಡಿ ಬಾಪ್ ದಾದವರು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ, ವರದಾನನೂ ಕೊಡ್ತಾ ಇದ್ದಾರೆ. ಸದಾ ಮುಂದುವರಿತಾ ಹೋಗಿ. ಟೀಚರ್ಸ್ ಬಿ ಅಚ್ಚಿ ಮೆಹನತ್ ಕರ್ ರಹಿ ಹೈ. ಟೀಚರ್ಸ್ ಒಳ್ಳೆ ಪರಿಶ್ರಮ ಪಡ್ತಾ ಇದ್ದೀರಿ. ಬಾಪ್ ದಾದವರಿಗೂ ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಮಧುಬನದ ಲಾಭ ವಿದೇಶಿ ಮಕ್ಕಳು ತಗೊಳ್ತೀರಿ. बाप दादा देखते फॉरेन के छोटे छोटे स्थान पर भी आवाज बुलंद करने की सेवा करना ಆರಂಭ ಕರ್ ದಿಯಾ ಹೈ. ಯಾಕೆಂದ್ರೆ ಎಲ್ಲಾ ದೇಶನೂ ದೊಡ್ಡ ದೊಡ್ಡದೇ ಇಲ್ಲ, ಚಿಕ್ಕ ಚಿಕ್ಕ ದೇಶಗಳು ಇದೆ. ಬಾಪ್ ದಾದಾ ನೋಡ್ತಾರೆ, ವಿದೇಶದಲ್ಲಿ ಚಿಕ್ಕ ಚಿಕ್ಕ ಸ್ಥಾನಗಳಲ್ಲೂ ಬಾಬೋರ ಸಂದೇಶದ ಕೂಗನ್ನ ತಲುಪಿಸ್ಲಿಕ್ಕೆ ಎಲ್ಲರಿಗೂ ಆ ಸೇವೆ ಆರಂಭ ಮಾಡ್ಬಿಟ್ಟಿದ್ದೀರಿ. ಸೇವೆಯ ಶುಭಾಶಯಗಳು, ಸ್ವಪರಿವರ್ತನೆಗೂ ಶುಭಾಶಯಗಳು. ಹಾರ್ತಾ ಹೋಗಿ, ಬೇರೆಯವರನ್ನು ಹಾರಿಸ್ತಾ ಹೋಗಿ. अच्छा, चारों ओर के देश और विदेश के बच्चों को, ನಾಲ್ಕು ಕಡೆ ಇರೋ ದೇಶ ಹಾಗೂ ವಿದೇಶದ ಮಕ್ಕಳಿಗೆ बाप दादा पुरुषार्थ में सहज आगे बढ़ने और बढ़ाने की खास मुबारक दे रहे हैं. ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಬಾಪ್ ದಾದಾ ಪುರುಷಾರ್ಥದಲ್ಲಿ ಸಹಜ ಮುಂದುವರಿಲಿಕ್ಕೆ, ಬೇರೆಯವರನ್ನು ಮುಂದುವರಿಸಲಿಕ್ಕೆ ಖಾಸಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಈಗ ಯಾವ ಸಮಯ ಬರೋದಿದೆ, ಅದಕ್ಕೆ ಬಾಪ್ ದಾದವರು ಡೈರೆಕ್ಷನ್ ಕೊಟ್ಟು ಬಿಟ್ಟಿದ್ದಾರೆ. ಮುಂದಿನ ಸಮಯಕ್ಕೆ ಏನ್ಗಿರ್ಬೇಕು, ಏನ್ ರೆಡಿ ಆಗ್ಬೇಕು ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. तीव्र पुरुषार्थी बन सेकंड में बिंदु लगाने, फुल स्टॉप लगाने का अभ्यास अति आवश्यक है. ತೀವ್ರ ಪುರುಷಾರ್ಥಿಗಳಾಗಿ ಸೆಕೆಂಡ್ ಅಲ್ಲಿ ಬಿಂದು ಇಡೋ, ಫುಲ್ ಸ್ಟಾಪ್ ಇಡೋ ಅಭ್ಯಾಸ ಅತಿ ಅವಶ್ಯಕವಾಗಿದೆ. ಇಸ್ ಬಾತ್ ಕೋ ಹಲ್ಕೆ ನಹಿ ಕರೋ. ಇದನ್ನ ಈಸಿಯಾಗಿ ತಗೋಬೇಡಿ. ಅಚಾನಕ್ ಕುಚ್ ನ ಕುಚ್ ಹೋನಾ ಹಿ ಹೈ. ಬಾಬೋರ್ ಏನು ಈ ಅಭ್ಯಾಸದ ಕಡೆ ನಮಗೆ ಪ್ರತಿ ಮುರುಳಿಯಲ್ಲೂ ಅಟೆನ್ಷನ್ ಕೊಡ್ತಾರಲ್ಲ. ಫುಲ್ ಸ್ಟಾಪ್, ಸೆಕೆಂಡ್ ಅಲ್ಲಿ ಬಿಂದು ಇಡೋದು. ಬಾಬಾ ಮೊದಲೇ ಹೇಳಿದ್ರಲ್ಲ, ಸಂಗಮ ಯುಗದ ಸಮಯ ಮತ್ತು ಸಂಕಲ್ಪ ಬಹಳ ಅಮೂಲ್ಯವಾದಂಥದ್ದು. ಫುಲ್ ಸ್ಟಾಪ್ ಇಡೋ ಅಭ್ಯಾಸ ಅತಿ ಅವಶ್ಯಕ, ನಿಸಂಕಲ್ಪ ಆಗೋ ಅಭ್ಯಾಸ. ಈ ಮಾತನ್ನ ಅಷ್ಟು ಈಸಿಯಾಗಿ ತಗೋಬೇಡಿ. ಬಾಬಾ ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ಆ ಮುರುಳಿಯಲ್ಲೂ ಹೇಳಿದರೆ, ಈಗಲೂ ಹೇಳಿದರೆ. ಬರೀ ಅದನ್ನ ಈಸಿಯಾಗಿ ತಗೋಬೇಡಿ. ಅಚಾನಕ್ ಏನಾದ್ರೂ ಕುಚ್ ನ ಕುಚ್ ಹೋನಾಹಿ, ಏನಾದ್ರೂ ಆಗ್ತಾನೆ ಇರುತ್ತೆ. ಆದ್ದರಿಂದ ಬಾಬೋರ ಶುಭ ಆಸೆ ಪ್ರತಿ ಒಂದು ಮಕ್ಕಳು
ಸಾತ್ ಹೇ ಸಾತ್ ಚಲೇಂಗೆ ಸಾತ್ ರಾಜ್ಯ ಕರೆಂಗೆ. ಜೊತೆಯಾಗಿದ್ದೀವಿ, ಜೊತೆಯಾಗಿ ನಡಿಬೇಕು, ಜೊತೆಯಲ್ಲೇ ಹೋಗಿ ರಾಜ್ಯ ಮಾಡ್ಬೇಕು. ಬ್ರಹ್ಮ ಬಾಬೋರ್ ಜೊತೆಗೆ ರಾಜ್ಯ ಏನ್ ಶಿವಬಾಬೋರಂತೂ ಬರಲ್ಲ. ಶಿವಬಾಬಾ ಎಲ್ಲದನ್ನು ಸಾಕ್ಷಿಯಾಗಿ ನೋಡ್ತಾರೆ. ಶಿವಬಾಬಾ ಸಾಕ್ಷಿ ಹೋ ಜಾಯೇಗ. ಪರಂಧಾಮದಲ್ಲಿ ಹೋಗಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಫುಲ್ ವಿಶ್ರಾಂತಿಗೆ ಹೋಗಿ ಕುತ್ಕೊಂಡು ಎಲ್ಲರನ್ನು ಸಾಕ್ಷಿಯಾಗಿ ನೋಡ್ತಾರೆ. ಸಾತಿ ಬನ್ನೆ ವಾಲೆ ಹೋ ಬಾಪ್ ದಾದಾ ಸಮಾನ್ ಬನ್ನ ಹಿ. ಜೊತೆಗಾರರಾಗ್ಬೇಕು ಬ್ರಹ್ಮ ಬಾಬೋರಿಗೆ ಅಂದ್ರೆ ಬಾಪ್ ದಾದವರ ಸಮಾನ ಆಗ್ಬೇಕು, ಒಳ್ಳೇದು. ಪ್ರತಿಯೊಂದು ಮಕ್ಕಳಿಗೂ ಬಾಪ್ ದಾದವ್ರ ಕಡೆಯಿಂದ ಈ ವರ್ಷದ ಶುಭಾಶಯಗಳು ಹಾಗೂ ಮುಂದಿನ ವರ್ಷಕ್ಕೂ ಶುಭಾಶಯಗಳು. ಸದಾ ತಂದೆ ಸಮಾನ ಆಗ್ಲೇಬೇಕು. ಏಕೆಂದ್ರೆ 31/3 ಈ ಸೀಸನ್ನಿಗೂ ಶುಭಾಶಯಗಳು, ಮುಂದೆ ಬರೋ ವರ್ಷ ಸೀಸನ್ನಿಗೂ ಶುಭಾಶಯಗಳು. ಸದಾ ತಂದೆ ಸಮಾನ ಆಗ್ಲೇಬೇಕು, ಒಳ್ಳೇದು. वरदान मनन शक्ति द्वारा शक्तिशाली बन विघ्नों के फोर्स को समाप्त करने वाले सर्व आकर्षण मुक्त भव. मनನ ಶಕ್ತಿಯಿಂದ ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸ್ ಅನ್ನು ಸಮಾಪ್ತಿ ಮಾಡೋರೆ ಸರ್ವ ಆಕರ್ಷಣೆಗಳಿಂದ ಮುಕ್ತ ಭವ. ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯಿಂದ ಆತ್ಮದಲ್ಲಿ ಸರ್ವ ಶಕ್ತಿಗಳನ್ನು ತುಂಬಿಕೊಳ್ಳೋ ಅವಶ್ಯಕತೆ ಇದೆ. ಆದ್ದರಿಂದ ಅಂತರ್ಮುಖಿಗಳಾಗಿ ಪ್ರತಿ ಪಾಯಿಂಟ್ ಬಗ್ಗೆ ಮನನ ಮಾಡಿ ಬೆಣ್ಣೆ ತೆಗಿರಿ. ಹೇಗೆ ಮೊಸರು ಕಡಿದ್ರೆ ಮೊಸರಲ್ಲೇ ಅಡಗಿರೋ ಬೆಣ್ಣೆ ಬೇರೆ ಬರುತ್ತಲ್ಲ, ಆತರ ಅಂತರ್ಮುಖಿಯಾಗಿ ಪ್ರತಿ ಪಾಯಿಂಟಿನ ಮನನ ಮಾಡಿ ಬೆಣ್ಣೆ ತೆಗಿರಿ ಹಾಗೂ ಶಕ್ತಿಶಾಲಿ ಆಗ್ತಿರಿ. ಇಂತಹ ಶಕ್ತಿಶಾಲಿ ಆತ್ಮಗಳೇ ಅತೀಂದ್ರಿಯ ಸುಖದ ಪ್ರಾಪ್ತಿಯನ್ನ ಅನುಭವ ಮಾಡ್ತೀರಿ. उन्हें अल्पकाल की कोई भी वस्तु अपने तरफ आकर्षित नहीं कर सकती है. ಇಂತಹ ಅತೀಂದ್ರಿಯ ಸುಖದ ಪ್ರಾಪ್ತಿಯ ಅನುಭವ ಮಾಡೋ ಆತ್ಮಗಳಿಗೆ ಅಲ್ಪಕಾಲದ ಯಾವುದೇ ವಸ್ತು ತನ್ನ ಕಡೆ ಆಕರ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಗ್ನಾವಸ್ಥೆಯಿಂದ ಆತ್ಮೀಯತೆಯಿಂದ ಶಕ್ತಿಶಾಲಿ ಸ್ಥಿತಿ ಆಗುತ್ತೆ. उससे विघ्न का फोर्स समाप्त हो जाता है. ಈ ಸ್ಥಿತಿಯಲ್ಲಿ ಸ್ವಯಂ ಬರೋದ್ರಿಂದ ವಿಘ್ನಗಳು ಎಷ್ಟೇ ಫೋರ್ಸ್ ಆಗಿ ಬರ್ಬೋದು, ಅದರ ಫೋರ್ಸ್ ಸ್ಪೀಡ್ ಸಮಾಪ್ತಿ ಆಗುತ್ತೆ. ಯಾವಾಗ ಮನನ ಶಕ್ತಿ. ಬೆಣ್ಣೆ ತಿಂದು ಶಕ್ತಿಶಾಲಿಯಾಗಿ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಹಾಗೆ ಮನನ ಶಕ್ತಿಯಿಂದ ನೀವು ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸ್ ಸಮಾಪ್ತಿ ಆಗುತ್ತೆ. ಸರ್ವ ಆಕರ್ಷಣೆಗಳಿಂದನೂ ಮುಕ್ತವಾಗಿರ್ತೀರಿ. ಯಾವುದು ನಿಮ್ಮನ್ನ ತನ್ನ ಕಡೆ ಆಕರ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅಷ್ಟು ಶಕ್ತಿಶಾಲಿ ಆಗ್ತೀರಿ. ಯಾವ ಶಕ್ತಿಶಾಲಿ ಆತ್ಮಕ್ಕೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತೋ ಅವ್ರಿಗೆ ಅಲ್ಪಕಾಲದ ವಸ್ತು ವ್ಯಕ್ತಿ ಯಾವುದು ತನ್ನ ಕಡೆ ಆಕರ್ಷಿಸಲ್ಲ. ಅವರಿಗೆ ಮಗ್ನವಾದ ಸ್ಥಿತಿ ಇರುತ್ತೆ. ಒಬ್ಬ ಬಾಬಾವರ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಮಗ್ನವಾಗಿರೋದ್ರಿಂದ ಆತ್ಮೀಯತೆಯ ಶಕ್ತಿಶಾಲಿ ಸ್ಥಿತಿ ಆಗುತ್ತೆ. ವಿಘ್ನಗಳ ಫೋರ್ಸ್ ಸಮಾಪ್ತಿ ಆಗುತ್ತೆ, ಫೋರ್ಸ್ ಕಮ್ಮಿ ಆಗುತ್ತೆ. स्लोगन ब्राह्मण संसार में सर्व का सम्मान प्राप्त करने वाले ही तख्त नशीन बनते हैं. ಬ್ರಾಹ್ಮಣರ ಈ ಜಗತ್ತಲ್ಲಿ ಸರ್ವರ ಸನ್ಮಾನ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸಿಂಹಾಸನ ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಭವಿಷ್ಯದ ಸಿಂಹಾಸನದಲ್ಲಿ ಕುತ್ಕೋಬೇಕಂದ್ರೆ ಎಲ್ಲರ ಸನ್ಮಾನ, ಹೃದಯದ ಸನ್ಮಾನ ಬೇಕು. ಇದು ಸೀಟಿಗೆ ಸನ್ಮಾನ ಎಲ್ರು ಕೊಡ್ತಾರೆ, ಕೊಡ್ಲೇಬೇಕು ಅನಿವಾರ್ಯ, ಅದಲ್ಲ. ನಾವೇ ಹೇಳೋದು ಸರ್ವರ ಸನ್ಮಾನ. ಬ್ರಾಹ್ಮಣ ಜಗತ್ತಲ್ಲಿ ಸರ್ವರ ಸನ್ಮಾನ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸಿಂಹಾಸನ ಅಧಿಕಾರಿಗಳಾಗ್ತಾರೆ. ಅವ್ಯಕ್ತ ಇಶಾರೆ ಅಪವಿತ್ರತೆಯ ಬೀಜವನ್ನ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. ಬ್ರಹ್ಮ ಬಾಬಾ ಹಾಗೂ ಶಿವ ಬಾಬಾ ಈ ವಿಶೇಷ ಪಸಂದಿ ಹೇ ಪವಿತ್ರತೆ. ಇಬ್ಬರಿಗೂ ಏನಿಷ್ಟ? ಪವಿತ್ರತೆ. ಆದ್ರೆ ಪವಿತ್ರತೆಯ ಪರಿಭಾಷೆ ಬಹಳ ಶ್ರೇಷ್ಠ ಮತ್ತು ಗುಹ್ಯವಾಗಿದೆ. ಪವಿತ್ರತೆ ಎಲ್ಲಿರುತ್ತೋ ಅಲ್ಲಿ ನಿಶ್ಚಯ, ಸತ್ಯತೆ, ಸ್ವಚ್ಛತೆ ಎಲ್ಲವೂ ಬರುತ್ತೆ. ಸಂಪೂರ್ಣ ಪವಿತ್ರತೆಯ ಅರ್ಥ ಆಗಿದೆ ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆ, ಮನಸ್ಸು ಬುದ್ಧಿಯನ್ನು ಟಚ್ ಮಾಡದೇ ಇರೋದು.
ಇವರಿಗೆ ಹೇಳಲಾಗುತ್ತೆ ಸತ್ಯವಾದ ವೈಷ್ಣವರು. ಬ್ರಹ್ಮ ಬಾಬಾವರಿಗೂ ಶಿವ ಬಾಬಾವರಿಗೂ ಇಷ್ಟ ಇರೋದೇನು, ಎಲ್ಲ ಆತ್ಮಕ್ಕೂ ಇಷ್ಟ ಅದೇನು, ಪವಿತ್ರತೆ. ಇಲ್ಲಿ ಪವಿತ್ರತೆ ಪರಿಭಾಷೆ ಏನು, ಬಹಳ ಶ್ರೇಷ್ಠ ಮತ್ತು ಗುಹ್ಯ. ಪವಿತ್ರತೆ ಎಲ್ಲಿರುತ್ತೋ ಅಲ್ಲಿ ನಿಶ್ಚಯ ಇರುತ್ತೆ, ಮತ್ತೆ ಸತ್ಯತೆ ಸ್ಪಷ್ಟತೆ ಇರುತ್ತೆ. ಸಚ್ಚಾಯಿ ಸಫಾಯಿ, ಎಲ್ಲಿ ಸತ್ಯತೆ ಇರುತ್ತೋ ಅದು ಸ್ವಚ್ಛ ಸ್ಪಷ್ಟವಾಗಿರುತ್ತೆ. ಸಂಪೂರ್ಣ ಪವಿತ್ರತೆಯ ಅರ್ಥ ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆ, ಮನಸ್ಸು ಬುದ್ಧಿಯನ್ನ ಕನಸಲ್ಲೂ ಮನಸ್ಸಲ್ಲೂ ಟಚ್ ಮಾಡದೇ ಇರೋದು. ಇವರಿಗೆ ಹೇಳೋದು ಸತ್ಯವಾದ ವೈಷ್ಣವರು. ಮುರಳಿ ಸಾರ, ದೃಢ ಸಂಕಲ್ಪದಿಂದ ಟೆನ್ಷನ್ ಫ್ರೀ ಆಗಿ. ಬೇರೆಯವರಿಗೆ ಟೆನ್ಷನ್ ಫ್ರೀ ಕೋರ್ಸ್ ಹೇಳೋದು ತುಂಬಾ ಈಸಿ, ಯಾಕೆಂದ್ರೆ ಬುದ್ಧಿವಂತಿಕೆ ಇದೆ. ಇವತ್ತು ಬುದ್ಧಿವಂತಿಕೆಯಿಂದ ಜ್ಞಾನ ಎಷ್ಟು ವಿಸ್ತಾರ ಆಗಿದೆ, ತುಂಬಾ ಚೆನ್ನಾಗಿ ಹೇಳ್ಬೋದು. ಟೆನ್ಷನ್ ಫ್ರೀಗೆ ಏನೆಲ್ಲ ಉದಾಹರಣೆಗಳು ಹೇಳ್ಬೋದು. ಆದ್ರೆ ನನ್ನ ಜೀವನ ಟೆನ್ಷನ್ ಫ್ರೀ ಆಗಿದೆಯಾ? ನಾನು ಎಲ್ಲರ ಮುಂದೆ ಎಕ್ಸಾಂಪಲ್ ಆ ತರ ಎಕ್ಸಾಂಪಲ್ ಆಧಾರ ಮೂರ್ತಿಯಾಗಿ ಮನಸ್ಸಾ ಶಕ್ತಿಯಿಂದ ದುಃಖಿ ಆತ್ಮಗಳಿಗೆ ಖುಷಿಯ ವರದಾನವನ್ನ ಕೊಡಿ. ಅದಕ್ಕೆ ಸಮಯ ಫಿಕ್ಸ್ ಮಾಡ್ಕೊಳ್ಳಿ ಮನ್ಸಾ ಸೇವೆ ಮಾಡ್ಲಿಕ್ಕೆ. ಬಾಬೂರ್ ಹಿಂದಿನ 3-4 ಮುರುಳಿಯಿಂದನೂ ಮನ್ಸಾ ಸೇವೆ ಸಮಯ ನಿಗದಿ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಸಮಯ ಫಿಕ್ಸ್ ಮಾಡ್ಕೊಂಡು ನಿಮ್ಮದೇ ಸಹೋದರ ಸಹೋದರಿಯರು ಯಾರು ದುಃಖ ಶಾಂತಿಯಲ್ಲಿದ್ದಾರೆ ಅವರಿಗೆ ಸುಖ ಶಾಂತಿಯ ವರದಾನವನ್ನ ಕೊಡಿ. ಬಾಬಾವ್ರು ಕೇಳೋದು ನಿಮ್ಗೆ ಕರುಣೆ ಬರುತ್ತೆ ತಾನೆ, ಅದಕ್ಕೆ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಸಮಯ ಮತ್ತು ಸಂಕಲ್ಪ ಸಂಗಮ ಯುಗದ ಅಮೂಲ್ಯವಾದ ಖಜಾನೆ. 1 ಸೆಕೆಂಡು ಇದರಲ್ಲಿ ವೇಸ್ಟ್ ಮಾಡಬೇಡಿ. ಅಶುದ್ಧ ಸಂಕಲ್ಪಕ್ಕಿಂತ ವ್ಯರ್ಥ ಸಂಕಲ್ಪಗಳು ತುಂಬಾ ಬಂದು ಹೋಗುತ್ತೆ. ಅದಕ್ಕೆ ಬಾಬಾ ಹೇಳುದು ಯಾವ ವ್ಯರ್ಥನೂ ಸಮಾಪ್ತಿ ಮಾಡಿ ಸ್ವರಾಜ್ಯ ಅಧಿಕಾರಿಗಳಾಗಿ. ಮನಸ್ಸು ನಂದು ಅಂದ್ಮೇಲೆ ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಪ್ರಕೃತಿಗೆ ತೊಂದರೆ ಕೊಟ್ಟಿರೋದ್ರಿಂದ ಪ್ರಕೃತಿನೂ ಇವಾಗ ತೊಂದರೆ ಕೊಡುತ್ತೆ. ಯಾವಾಗ ಏನಾಗುತ್ತೆ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೃಢ ಸಂಕಲ್ಪ ಮಾಡ್ಕೊಳ್ಳಿ ಈ ಸೀಸನ್ ಲಾಸ್ಟ್ ಒಳಗೆ. ಯಾವುದು ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕಾರಣವನ್ನ ನಿವಾರಣೆ ಮಾಡ್ಕೊಳ್ಳಿ. ಸಾಹಸ ಇಡೀ ಬ್ರಾಹ್ಮಣ ಪರಿವಾರದಲ್ಲೇ ಟೆನ್ಷನ್ ಇರಬಾರ್ದು, ಅದ್ರ ಹೆಸರು ಚಿಹ್ನೆನೂ ಇರಬಾರ್ದು. ಆ ತರ ಮಾಡುವಷ್ಟು ನೀವು ದೃಢ ಸಂಕಲ್ಪ ಮಾಡಿ. ಏಕೆಂದ್ರೆ ಬಾಬಾ ಹೇಳೋದು ಇದು ಒಂದೇ ಒಂದು ಸಂಗಮ ಯುಗದ ಸಮಯ ಅನೇಕ ಜನ್ಮಕ್ಕೆ ಅವಿನಾಶಿ ಪ್ರಾರಬ್ಧವನ್ನ ಕೊಡುತ್ತೆ. ಯಾಕೆಂದ್ರೆ ಅವಿನಾಶಿ ತಂದೆಯಿಂದ ಸಿಗುತ್ತೆ ಇದು. ಟೆನ್ಷನ್ ಫ್ರೀ ಆಗ್ಬೇಕು ಅನ್ನೋ ಸಂಕಲ್ಪವನ್ನ ದೃಢವಾಗಿ ಮಾಡಿ, ಟೆನ್ಷನ್ ಫ್ರೀ ಆಗಿ. ಮತ್ತೆ ಫುಲ್ ಸ್ಟಾಪ್ ಇಡೋ ಅಭ್ಯಾಸನ ಮಾಡಿ. ಇದನ್ನ ಅಷ್ಟು ಈಸಿಯಾಗಿ ತಗೋಬೇಡಿ ಬಾಬಾ ಅವ್ರು ಯಾವಾಗೂ ಹೇಳ್ತಾರೆ ಅಂತ. ಏಕೆಂದ್ರೆ ಯಾವಾಗ ಅಚಾನಕ್ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಸದಾ ಬಾಬಾ ಅವ್ರ ಜೊತೆಯಾಗಿದ್ದು ಜೊತೆಯಾಗಿ ನಡೆದು ನಾವು ಜೊತೆಯಲ್ಲೇ ಬಂದು ರಾಜ್ಯ ಮಾಡ್ಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿ. ಬಾಬಾ ಅವರು ಎಲ್ಲದಕ್ಕೂ ಮಕ್ಕಳಿಗೆ ಶುಭಾಶಯಗಳನ್ನ ಕೋರ್ತಾರೆ. ಮತ್ತೆ ಸದಾ ಇಷ್ಟ ಬಾಬಾ ಅವರಿಗೆ, ಕೆಲವು ಸಲ ಅಲ್ಲ, ಸದಾ ಟೆನ್ಷನ್ ಫ್ರೀ ಆಗಿ. ಓಂ ಶಾಂತಿ.
ಸೋದರರು. ಬಾಬಾ 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 ನಾನೆಂದು ಬಣ್ಣಿಸಲಿ ನಿನ್ನಿಂದ ಪಡೆದಿಹ ಉಪಕಾರ. ಬಾಬಾ ಬಾಬಾ ಜೀವನ ಸಂತಸ ತುಂಬಿಹುದು. ಜೀವನ ಸಂತಸ ತುಂಬಿಹುದು. ಮನ ಶಾಂತಿ ಗೀತೆಯ ಹಾಡುವುದು. ಮನ ಶಾಂತಿ ಗೀತೆಯ ಹಾಡುವುದು. ಬಾಬಾ 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 ಬಾಬಾ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ. ಬೇರಾರು ಇಲ್ಲ ನಿನಗೆ ನೋಡು ಕಂದ. ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ. ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ. ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ. ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ. ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ. ಮಾತನಾಡು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ. ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ. ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ.
ಕೇಡು ನೋಡು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂತ ತಂದೆಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ ಮುದ್ದು ಕಂದ.